ಹಾಯ್ ಎಲ್ರಿಗೂ ವೆಲ್ಕಮ್ ಟು ಕಾಮರ್ಸ್ ಲರ್ನರ್ಸ್ ಕೆಫೆ. ಸೊ ಯು ಜಿ ಸಿ ನೆಟ್ ಆ್ಯಂಡ್ ಕೆಸೆಟ್ ಎಕ್ಸಾಮ್ಸ್ಗಳು ಬರ್ತಾ ಇದೆ. ಸೊ ಹಾಗಾಗಿ ಕನ್ನಡದಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ಹಾಗೆ ಒಂದಷ್ಟು ಮ್ಯಾರಥಾನ್ ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಪಾರ್ಟಾಗಿ ನಾನು ಇನ್ಕಮ್ ಟ್ಯಾಕ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಯೂನಿಟ್ನ ನಾನು 2 ಪಾರ್ಟಾಗಿ ನಾನು ಡಿಸ್ಕಷನ್ ಮಾಡ್ತೀನಿ. ಪಾರ್ಟ್ 1ನಲ್ಲಿ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್, ಇನ್ನು ಉಳಿದಿದ್ದನ್ನ ಪಾರ್ಟ್ 2ನಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ರಿವಿಷನ್ ಮಾಡ್ಕೊಳ್ಳೋರಿಗೆ ರಿವಿಷನ್ ಸೀರೀಸ್ ಆಗುತ್ತೆ. ಸೊ ಹೊಸದಾಗಿ ಕಲಿಯೋರಿಗೆ ಇದೊಂದು ಏನೆಲ್ಲ ಕಾನ್ಸೆಪ್ಟ್ಸ್ನ ಕವರ್ ಮಾಡಬೇಕು ಅನ್ನೋದಕ್ಕೆ ಇದು ಹೆಲ್ಪ್ ಆಗುವಂಥ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಸೊ ಟ್ಯಾಕ್ಸ್ ಅಂತ ಅನ್ನೋದನ್ನು ಫಸ್ಟ್ ಬೇಸಿಕ್ ಅದರ ಮೀನಿಂಗಿಂದ ಸ್ಟಾರ್ಟ್ ಮಾಡೋಣ. ಸೊ ಟ್ಯಾಕ್ಸ್ ಇಸ್ ಎ ಯೂಶಲಿ ಫೀಸ್ ಇಸ್ ಚಾರ್ಜ್ ಆನ್ ದ income, product and activity. So income is nothing but any earnings is called as income. ಅದೇ ರೀತಿ ನೀವೇನು ಅರ್ನ್ ಮಾಡಿದ್ದೀರ ಅದನ್ನು ಎಕ್ಸ್ಪೆನ್ಸಸ್ ಮಾಡೋಕ್ಕೆ ಹೋದಾಗ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಕ್ಯಾಟಗರಿ ಬರುತ್ತೆ. ಗುಡ್ಸ್ ಆ್ಯಂಡ್ ಸರ್ವಿಸಸ್ ಏನಿದೆ ಅದ್ರ ಮೇಲೂ ಕೂಡ ಈ ಫೀಸಸ್ ಚಾರ್ಜಸ್ ಆಗುತ್ತೆ. ಲೈಕ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ GST ಇಸ್ ಬೋತ್ ಆರ್ ದ ಟ್ಯಾಕ್ಸಸ್. ಸೊ ಅದೇ ಮೀನಿಂಗ್ನ ಈ ಬೇಸಿಕ್ ಮೀನಿಂಗ್ಸಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇನ್ಕಮ್, ಪ್ರಾಡಕ್ಟ್ ಆ್ಯಂಡ್ ಆ್ಯಕ್ಟಿವಿಟಿ ಎಲ್ಲದರ ಮೇಲೂ ಕೂಡ ಏನು ಫೀಸು ಚಾರ್ಜ್ ಆಗುತ್ತೆ ಅದನ್ನು ನಾವು ಟ್ಯಾಕ್ಸ್ ಅಂತ ಹೇಳ್ತೀವಿ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಟ್ಸ್ ಕಾಂಟ್ರಿಬ್ಯೂಷನ್, ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಟು ದ ಗೌರ್ನಮೆಂಟ್ನ ನಾವೇನು ಹೇಳ್ತಿದ್ದೀವಿ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಈ ಟ್ಯಾಕ್ಸ್ನ ಬೇಸಿಕಲಿ 2 ಕ್ಯಾಟಗರೀಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದು ಡೈರೆಕ್ಟ್ ಟ್ಯಾಕ್ಸು, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸು. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಏನು ಅಂತಂದರೆ ಇಲ್ಲಿ ಒಂದು ಬೇಸಿಕ್ ಮೀನಿಂಗ್ನ ನಾವು ಅರ್ಥ ಮಾಡ್ಕೋಬೋದು. ಒಂದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಇಂಪೋಸ್ ಮಾಡೋದು ಮತ್ತು ಟ್ಯಾಕ್ಸ್ನ ಪೇಮೆಂಟ್ ಮಾಡೋದು ಎರಡೂ ಕೂಡ ಸೇಮ್ ಪರ್ಸನ್ ಆಗಿದ್ದರೆ ಅಂಥ ಸಿಚುವೇಶನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸಪೋಸ್ ಇಂಪೋಸಿಷನ್ ಮತ್ತು ಪೇಮೆಂಟ್ ಆಫ್ ಟ್ಯಾಕ್ಸಸ್ ಎರಡೂ ಕೂಡ ಡಿಫ್ರೆಂಟ್ ಪರ್ಸನ್ಸ್ ಆಗಿದ್ದರೆ ಆಗ ಅದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಸೊ ಡೈರೆಕ್ಟ್ ಟ್ಯಾಕ್ಸಲ್ಲಿ ಕಟ್ಟೋನು ಮತ್ತು ಟ್ಯಾಕ್ಸಸ್ ಇಂಪೋಸ್ ಆಗೋದು ಎರಡೂ ಕೂಡ ಸೇಮ್ ಪರ್ಸನ್ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ನ ನಾವು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ತೊಗೊಳ್ಬೋದು. ಇಂಡಿಯಾದಲ್ಲಿ CBDT ಇದನ್ನು ಮ್ಯಾನೇಜ್ ಮಾಡ್ತಾ ಇದೆ. ಸೊ ಅದೇ ರೀತಿ ಇಂಡೈರೆಕ್ಟ್ ಟ್ಯಾಕ್ಸಸ್ಸಲ್ಲಿ ಟ್ಯಾಕ್ಸ್ನ ಕಟ್ಟೋದು ಬೇರೆ ಮತ್ತು ಟ್ಯಾಕ್ಸ್ನ ಆ್ಯಕ್ಚುಲ್ ಇನ್ಸಿಡೆನ್ಸ್ ಯಾರು ಬೇರೆ ಪರ್ಸನಲ್ಲಿ ಇರೋದ್ರಿಂದ ಇಲ್ಲಿ ಶಿಫ್ಟಿಂಗ್ ಆಫ್ ಬರ್ಡನ್ ಆಫ್ ಟ್ಯಾಕ್ಸಸ್ ನಡೆಯುತ್ತೆ. ಸೊ ಯೂಶಲಿ ಬೆಸ್ಟ್ ಎಕ್ಸಾಂಪಲ್ ಬಂದು GSTನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಟ್ಯಾಕ್ಸಸ್ನ ನೋಡ್ಕೊಳ್ಳೋದಕ್ಕೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ಸು ಇಂಡಿಯಾದಲ್ಲಿ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಇನ್ಕಮ್ ಟ್ಯಾಕ್ಸ್ನ ನಾವು ಕಾನ್ಸ್ಟಿಟ್ಯೂಷನಲಲ್ಲಿ ಎಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ, ಯಾವ ಅಥಾರಿಟಿ ಬೇಸಿಸ್ ಮೇಲೆ ಗೌರ್ನಮೆಂಟ್ ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ಸೊ ಆರ್ಟಿಕಲ್ 246 ಅಬ್ಸರ್ವ್ ಮಾಡಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 7th ಸ್ಕೆಡ್ಯೂಲ್ ಇದೆ. ಈ 7th ಸ್ಕೆಡ್ಯೂಲ್ನ ನಾವು 3 ಲಿಸ್ಟಾಗಿ ಕ್ಯಾಟಗರೈಸ್ ಮಾಡ್ತೀವಿ. ಲಿಸ್ಟ್ 1 ಇದು ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ನಮೆಂಟ್ಗೆ ರಿಲೇಟೆಡ್ ಆಗುವಂಥ ಲಿಸ್ಟು. ಲಿಸ್ಟ್ 2 ಏನಿದೆ ಇದು ಸ್ಟೇಟ್ ಗೌರ್ನಮೆಂಟ್ಗೆ ರಿಲೇಟೆಡು, ಮತ್ತು ಲಿಸ್ಟ್ 3 ಏನಿದೆ ಇದು ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಈ 3 ಲಿಸ್ಟ್ದು ವಿಶೇಷತೆ ಏನಂತಂದರೆ ಲಿಸ್ಟ್ 1ನಲ್ಲಿ ಬರುವಂಥ ಐಟಮ್ಸ್ಗೆ ಎಲ್ಲದಕ್ಕೂ ಕೂಡ ಸೆಂಟ್ರಲ್ ಗೌರ್ನಮೆಂಟ್ ಲಾ ಮಾಡ್ಬೋದು, ಅದ್ರ ಮೇಲೆ ರೈಟ್ಸ್ ಇರುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಪವರ್ ಯಾರಿಗಿರುತ್ತೆ ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ಗೆ ಇರುತ್ತೆ. ಇನ್ನು ಲಿಸ್ಟ್ 2ಗೆ ಬಂದಾಗ ಸ್ಟೇಟ್ ಗೌರ್ನಮೆಂಟ್ ಏನೆಲ್ಲ ಪವರ್ ಮತ್ತು ಲಾ ಮಾಡೋವಂಥ ಅಥಾರಿಟಿ ಪ್ರತಿಯೊಂದು ಸ್ಟೇಟ್ ಗೌರ್ನಮೆಂಟ್ಗೆ ಇರುತ್ತೆ. ಸೊ ಹಾಗಾಗಿ ಲಿಸ್ಟ್ 2ನಲ್ಲಿ ಬರುವಂಥ ಐಟಮ್ಸ್ಗೆ ಸೆಂಟ್ರಲ್ ಗೌರ್ನಮೆಂಟ್ ಯಾವುದೇ ರೀತಿ ಇಂಟರ್ಫಿಯರೆನ್ಸ್ ಆಗೋಲ್ಲ. ಸೊ ಇಲ್ಲಿ ಪವರ್ನ ಸಬ್ಗ್ರಿಗೇಟ್ ಮಾಡಿರುವಂಥ ಕ್ಯಾಟಗರಿ ಇದು ಶೆಡ್ಯೂಲ್ 7. ಇನ್ನು 3rd ಲಿಸ್ಟ್ ಬಂದು ಕನ್ಕರೆಂಟ್ ಲಿಸ್ಟ್. ಇಲ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟ್ ಎರಡಕ್ಕೂ ಕೂಡ ಪವರ್ ಇರುತ್ತೆ, ಲಾ ಮಾಡಲಿಕ್ಕೆ, ಅಮೆಂಡ್ಮೆಂಟ್ ಮಾಡೋದಕ್ಕೆ ಮತ್ತು ಪವರ್ನ ಇಂಪೋಸ್ ಮಾಡೋದಕ್ಕೆ. ಸೊ ಈ ಪರ್ಟಿಕ್ಯುಲರ್ಲಿ ಇನ್ಕಮ್ ಟ್ಯಾಕ್ಸ್ನ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ಈ ಲಿಸ್ಟಲ್ಲಿ ಲಿಸ್ಟ್ 1ನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಲಿಸ್ಟ್ 1 ಯಾರಿಗೆ ಸಂಬಂಧಪಟ್ಟಿದ್ದು ಸೆಂಟ್ರಲ್ ಲಿಸ್ಟ್ಗೆ. ಸೆಂಟ್ರಲ್ ಲಿಸ್ಟ್ ಸೆಂಟ್ರಲ್ ಗೌರ್ನಮೆಂಟ್ ಅಥವಾ ಯೂನಿಯನ್ ಲಿಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಎಂಟ್ರಿ ನಂಬರ್ 82 ನಮಗೆ ಕ್ಲಿಯರ್ ಕಟ್ಟಾಗಿ ಇನ್ಕಮ್ ಟ್ಯಾಕ್ಸ್ನ ಯಾರಿಗೆ ಪವರ್ ಇದೆ ಅನ್ನೋದನ್ನು ಕ್ಲಾರಿಫೈ ಮಾಡುತ್ತೆ. ಏನಂತ ಹೇಳ್ತಾ ಇದೆ, ಟ್ಯಾಕ್ಸ್ ಆನ್ ಇನ್ಕಮ್ ಅದರ್ ದ್ಯಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳ್ತಾ ಇದೆ. ಅಗ್ರಿಕಲ್ಚರಲ್ ಇನ್ಕಮ್ನ ಹೊರತುಪಡಿಸಿ ಇನ್ನುಳಿದ ಎಲ್ಲ ಥರದ ಇನ್ಕಮ್ ಮೇಲೆ ಟ್ಯಾಕ್ಸಸ್ನ ಇಂಪೋಸ್ ಮಾಡುವಂಥ ಪವರ್ ಯೂನಿಯನ್ ಗೌರ್ನಮೆಂಟ್ಗೆ ಇರುತ್ತೆ ಅನ್ನೋಂಥದ್ದನ್ನು ಕ್ಲಾರಿಫಿಕೇಷನ್ ಮಾಡ್ತಾ ಇದೆ. ಸೊ ಇದಾದಮೇಲೆ ಈ ಪವರ್ನ ಯೂಸ್ ಮಾಡಿಕೊಂಡು ಸೆಂಟ್ರಲ್ ಗೌರ್ನಮೆಂಟ್ ಅಟ್ ಪ್ರೆಸೆಂಟ್
ಇನ್ಕಮ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961ನ ಬೇಸಾಗಿಟ್ಕೊಂಡು. ಸೊ ಈ ಆ್ಯಕ್ಟು ಯಾವಾಗಿಂದ ಎಕ್ಸಿಸ್ಟೆನ್ಸಿಗೆ ಬಂತು ಅಂತಂದರೆ 1st ಏಪ್ರಿಲ್ 1962 ಎಕ್ಸಿಸ್ಟೆನ್ಸಾಗಿ ಬಂದಿದೆ. ಸೊ ಇದಾದಮೇಲೆ ನಾವು ಒಂದಷ್ಟು ಬೇಸಿಕ್ ಡೆಫಿನೇಷನ್ಸ್ಗಳು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸೆಕ್ಷನ್ಸ್ಗಳು ಸ್ವಲ್ಪ ನೆನಪಿಟ್ಕೊಳ್ಬೇಕು. ಹಾಗಾಗಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಡೆಫಿನೇಷನ್ಸ್ಗಳನ್ನ ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಫಸ್ಟ್ ಡೆಫಿನೇಷನ್ ಅಸೆಸಿ. ಸೊ ಅಸೆಸಿ ಅಂದರೆ ಯಾರು, ಅಸೆಸ್ಮೆಂಟ್, ಅಸೆಸಿ ಅನ್ನೋವಂಥ ವರ್ಡ್ಗಳನ್ನ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಾವು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ್ಯಕ್ಚುಲಾಗಿ ಲಾನಲ್ಲಿ ಅಸೆಸಿ ಅಂತ ಯಾರನ್ನು ಕರೀತಾ ಇದ್ದಾರೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಸೊ ಅಸೆಸಿಗೆ ಸಂಬಂಧಪಟ್ಟಂಥ ಸೆಕ್ಷನ್ ಬಂದು ಸೆಕ್ಷನ್ 2 ಸಬ್ಸೆಕ್ಷನ್ 7. ಈ ಸೆಕ್ಷನಲ್ಲಿ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸಸ್ ಅಂಡರ್ ಎನಿ ಪ್ರಾವಿಷನ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಬರುವಂಥ ಯಾವುದಾದ್ರೂ ಪ್ರಾವಿಷನ್ ಆಗಿರ್ಬೋದು, ಅದು TDS ಇರ್ಬೋದು, ಅಡ್ವಾನ್ಸ್ ಟ್ಯಾಕ್ಸ್ ಇರ್ಬೋದು, TCS ಇರ್ಬೋದು, ಎನಿಥಿಂಗ್, ಯಾವುದಾದ್ರೂ ಪ್ರಾವಿಷನ್ನಲ್ಲಿ ಅವನು ಟ್ಯಾಕ್ಸ್ನ ಪೇ ಮಾಡುವಂಥ ಪರ್ಸನ್ ಆಗಿದ್ದರೆ ಅಂಥ ಪರ್ಸನ್ನ ನಾವಿಲ್ಲಿ ಏನಿರ್ತಿದ್ದೀವಿ ಅಸೆಸಿ ಅಂತ ಕರಿತಾ ಇದ್ದೀವಿ. ಇನ್ನು ಅಸೆಸ್ಮೆಂಟ್ ಅಂತ ಅಂದರೆ ಏನು, ಇಸ್ ಎ ಡಿಟರ್ಮಿನಿಂಗ್ ದ ಕರೆಕ್ಟ್ನೆಸ್ ಆಫ್ ಇನ್ಕಮ್ ಡಿಕ್ಲೇರ್ಡ್ ಬೈ ದ ಅಸೆಸಿ. ಸೊ ಇನ್ಕಮ್ ಏನು ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ, ಇಷ್ಟು ಟ್ಯಾಕ್ಸು ನಂದಿಷ್ಟು ಇನ್ಕಮು ಅಂತ ಅಸೆಸಿ ಏನು ಡಿಕ್ಲೇರ್ ಮಾಡಿದ್ದಾನೆ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕಿಂಗ್ ಮಾಡುವಂಥ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಇದಾದಮೇಲೆ ನೆಕ್ಸ್ಟ್ ಡೆಫಿನೇಷನ್ ಬಂದು ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ಗೆ ನಮಗೆ ಕ್ಲಾರಿಫಿಕೇಷನ್ ಬೇಕು. ಏನಿದು ಇದೆರಡು ಕ್ಲಾರಿಫಿಕೇಷನ್ ಏನಂತಂದರೆ ಇದೆರಡೂ ಒಂದೇ ಸಲ ಡಿಸ್ಕಷನ್ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಎರಡೂ ಕೂಡ 12 months ಟೈಮ್ ಪೀರಿಯಡ್ ಇರುವಂಥ ಒಂದು ಪೀರಿಯಡ್ನ ನಾವು ಇಯರ್ ಅಂತ ಹೇಳ್ತೀವಿ. ಅದೇ ರೀತಿ ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಎರಡೂ ಕೂಡ 12 months ಟೈಮ್ ಪೀರಿಯಡ್ ಇರುವಂಥ ಒಂದು ಟೈಮ್ ಪೀರಿಯಡ್. ಸೊ ಈ ಟೈಮ್ ಪೀರಿಯಡ್ನ ಹೇಗೆ ಕ್ಯಾಟಗರೈಸ್ ಮಾಡ್ಕೊಂಡಿದ್ದೀವಿ ಅಂದರೆ ಫಿನಾನ್ಷಿಯಲ್ ಇಯರ್ ಬೇಸಿಸ್ ಮೇಲೆ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಫಿನಾನ್ಷಿಯಲ್ ಇಯರ್ ಇಲ್ಲಿ ಸ್ಟಾರ್ಟ್ ಆಗೋದು 1st ಏಪ್ರಿಲಿಂದ 31st ಮಾರ್ಚ್ಗೆ ಎಂಡ್ ಆಗುತ್ತೆ, ಹೌದಲ್ಲ. ಸೊ ಹಾಗಾಗಿ ಯಾವಾಗಲೂ ಈ ಎರಡೂ ಕೂಡ ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ನಲ್ಲಿ ಎರಡರಲ್ಲೂ ಕಾಮನ್ ಆಗೇ ಇರುತ್ತೆ 1st ಏಪ್ರಿಲಿಂದ 31st ಮಾರ್ಚೆ. ಬಟ್ ಆದರೆ ಯಾವುದನ್ನು ಪ್ರೀವಿಯಸ್ ಇಯರ್ ಅಂತೀವಿ, ಯಾವುದನ್ನು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ ಅಂತ ಫಸ್ಟ್ ಗೊತ್ತಿರಬೇಕು. ಪ್ರೀವಿಯಸ್ ಇಯರು ಯಾವಾಗಲೂ ಇನ್ಕಮ್ ಜನರೇಟ್ ಆಗುವಂಥ ಇಯರ್ನ, ಯಾವ ಇಯರ್ನಲ್ಲಿ ನೀವು ಇನ್ಕಮ್ ಜನರೇಟ್ ಮಾಡ್ಕೊಳ್ತೀರಾ ಆ ಇಯರ್ ಪ್ರೀವಿಯಸ್ ಇಯರ್ ಆಗಿರುತ್ತೆ. ಸೊ ಇನ್ಕಮ್ ಜನರೇಟ್ ಆಗಿದ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಸೆಸ್ಮೆಂಟ್ ಇಯರ್ ಆಗುತ್ತೆ. ಸೊ ಇಲ್ಲಿ ನಾವು ಟ್ಯಾಕ್ಸ್ನ ಕಂಪ್ಯೂಟ್ ಮಾಡುವಂಥ ಇಯರ್ನ ಅಸೆಸ್ಮೆಂಟ್ ಇಯರ್ ಅಂತಂದರೆ ಯಾವಾಗ ನಮಗೆ ಇನ್ಕಮ್ ಜನ್ರೇಟ್ ಆಯಿತೋ ಆ ಇಯರ್ನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಸೊ ಸೈಮಲ್ಟೇನಿಯಸ್ಲಿ ಇದೆರಡೂ ಕೂಡ ಕಂಟಿನ್ಯೂಯಸ್ ಇಯರ್. ಈ ಇಯರ್ ನನಗೆ ಇನ್ಕಮ್ ಜನ್ರೇಟ್ ಆದರೆ ನಾನು ನೆಕ್ಸ್ಟ್ ಇಯರ್ ಅದನ್ನು ಅಸೆಸ್ ಮಾಡಿ ನಾನು ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕು. ಸೊ ಈ ಎರಡು ಇಯರ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ರೀವಿಯಸ್ ಇಯರ್ ಆ್ಯಂಡ್ ಅಸೆಸ್ಮೆಂಟ್ ಇಯರ್. ಸೆಕ್ಷನ್ 3ನಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ತೀವಿ. ಅಸೆಸ್ಮೆಂಟ್ ಇಯರ್ ಅಂದ್ರೇನು, ಪ್ರೀವಿಯಸ್ ಇಯರ್ ಅಂದ್ರೇನು ಅನ್ನೋದಕ್ಕೆ ಡೆಫಿನೇಷನ್ನ ಅಬ್ಸರ್ವ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಡೆಫಿನೇಷನ್ ಬಂದು ಪರ್ಸನ್ನು. ಈ ಡೆಫಿನೇಷನ್ನ ನಾವು ಸ್ಟಡಿ ಮಾಡಬೇಕು ಅಂದರೆ ಯಾಕೆ ಪರ್ಸನ್ ಅನ್ನೋವಂಥ ವರ್ಡ್ನ ಡಿಫೈನ್ ಮಾಡ್ಕೋಬೇಕು ಅಂತ ಗೊತ್ತಿರಬೇಕು. ಸೊ ನಾನು ಇಲ್ಲಿ ಸೆಕ್ಷನ್ 2 ಸಬ್ಸೆಕ್ಷನ್ 7 ಹೇಳ್ಬೇಕಾದ್ರೆ ಪರ್ಸನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಯಾರೆಲ್ಲರನ್ನೂ ಪರ್ಸನ್ ಅಂತ ಹೇಳ್ತಿದ್ದೀವಿ, ಪರ್ಸನ್ ಅಂತಂದರೆ ಮಿಸ್ಟರ್ XY ಅವ್ರು ಮಾತ್ರನಾ, ಎಲ್ಲರೂ ಕೂಡ ಬರ್ತಾರಾ ಅನ್ನೋದನ್ನು ಈ ಡೆಫಿನೇಷನ್ ಕ್ಲಾರಿಫೈ ಮಾಡ್ತಾ ಇದೆ. ಡೆಫಿನೇಷನ್ ಬಂದು ಪರ್ಸನ್ ಡೆಫಿನೇಷನ್ನ ಸೆಕ್ಷನ್ 2 ಸಬ್ಸೆಕ್ಷನ್ 131ನಲ್ಲಿ ಡಿಸ್ಕಷನ್ ಮಾಡ್ತೀವಿ ಯಾರೆಲ್ಲ ಪರ್ಸನ್ ಅಂತ ಹೇಳಿಸ್ಕೊಳ್ತಾರೆ ಅಂತ. ಯಾಕಂದರೆ ಪರ್ಸನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಅಲ್ವಾ. ಸೊ ಹಾಗಾಗಿ ಯಾರೆಲ್ಲ ಪರ್ಸನ್ ಇರ್ತಾರೆ ಮತ್ತು ಎಲ್ರಿಗೂ ಕೂಡ ಬೇರೆ ಬೇರೆ ರೀತಿ ಟ್ಯಾಕ್ಸ್ ಪ್ರಾವಿಷನ್ಸ್ ಮತ್ತು ರೇಟ್ಸ್ ಚೇಂಜಸ್ ಇರೋದ್ರಿಂದ ಸೊ ಯಾರೆಲ್ಲ ಈ ಕ್ಯಾಟಗರಿನಲ್ಲಿ ಬರ್ತಾರೆ ಅಂತ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಒನ್ ಪರ್ಸನ್ ಬಂದು ಇಂಡಿವಿಜುವಲ್ ನಾನು ಏನು ಇನ್ಕಮ್ ಅರ್ನ್ ಮಾಡ್ತೀನಿ, ಇಂಡಿವಿಜುವಲ್ ಹ್ಯೂಮನ್ ಬೀಯಿಂಗ್ನ ನಾವೇನು ಹೇಳ್ತಿದ್ದೀವಿ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಅವನು X ಇರ್ಬೋದು, Y ಇರ್ಬೋದು, ಎನಿಥಿಂಗ್. ದೆನ್ ಸೆಕೆಂಡ್ ಒನ್ ಬಂದು ಅನ್ಡಿವೈಡೆಡ್ ಫ್ಯಾಮಿಲಿ. ಇಂಡಿವಿಜುವಲ್ ಆಗಿ ನಾವು ಇನ್ಕಮ್ ಅರ್ನ್ ಮಾಡ್ತಾ ಇಲ್ಲ ಅಂತಂದರೆ ದೇರ್ ಇಸ್ ಅನದರ್ ಚಾನ್ಸಸ್ ಫ್ಯಾಮಿಲಿ ಬಿಸ್ನೆಸ್ನಲ್ಲಿ ಇನ್ಕಮ್ ಅರ್ನ್ ಮಾಡ್ತಿರ್ಬೋದು. ಸೊ ಫ್ಯಾಮಿಲಿ ಬಿಸ್ನೆಸ್ ಅಂತ ಬಂದಾಗ ಮನೆಯಲ್ಲಿ ಕರ್ತಾ ಇರ್ತಾರೆ,
ಅವ್ರ ಜೊತೆ ಕೋಪಾರ್ಸನರ್ಸ್ ಇರ್ತಾರೆ. ಸೊ ಓವರಾಲ್ ಎಲ್ಲರ ಇನ್ಕಮ್ ಅಂತ ಹೇಳ್ತಾ ಇರ್ತಾರೆ, ಮತ್ತು ಎಲ್ಲರ ಅಸೆಟ್ ಕೂಡ ಸೇಮ್ ಇರುತ್ತೆ. ಸೊ ಹಾಗಾಗಿ ದೀಸ್ ಆರ್ ದ ಸಪ್ರೇಟ್ ಕ್ಯಾಟಗರಿ. ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಥರ್ಡ್ ಒನ್ ಬಂದು ಕಂಪನಿ. ಸೊ ಕಂಪನಿನ ನಾವು 2 ಕ್ಯಾಟಗರೀಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದು ಫಾರಿನ್ ಕಂಪನಿ, ಇನ್ನೊಂದು ಡೊಮೆಸ್ಟಿಕ್ ಕಂಪನಿ. ಇನ್ನೂ ಬೇರೆ ಬೇರೆ ಕ್ಯಾಟಗರೀಸ್ ಇದೆ, ಬಟ್ ಪರ್ಟಿಕ್ಯುಲರ್ಲಿ ಈ ಕ್ಯಾಟಗರೀಸ್ನ ಯಾಕೆ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ ಅಂದರೆ ರೇಟ್ ಆಫ್ ಟ್ಯಾಕ್ಸಸ್ ಇಸ್ ಡಿಫ್ರೆಂಟ್ ಡೊಮೆಸ್ಟಿಕ್ ಕಂಪನಿಗೆ ಮತ್ತು ಫಾರಿನ್ ಕಂಪನೀಸ್ಗೆ. ಸೊ ಹಾಗಾಗಿ ದೆನ್ ಫೋರ್ತ್ ಒನ್ ಬಂದು ಫರ್ಮ್ಸ್ ಈಸ್ ನಥಿಂಗ್ ಬಟ್ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಪಾರ್ಟ್ನರ್ಸ್ ಪ್ರಾಫಿಟ್ಸ್ ಆ್ಯಂಡ್ ಶೇರಿಂಗ್ ಬರುತ್ತೆ, ಅದ್ರ ಬೇಸಿಸ್ ಮೇಲೆ ಅದನ್ನು ಸಪ್ರೇಟಾಗಿ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಬಂದು ಆಫ್ ಪರ್ಸನ್ ಅಥವಾ ಬಾಡಿ ಆಫ್ ಇಂಡಿವಿಜುವಲ್. ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕಾರ್ಪೊರೇಟ್ ಆಗಿರಲಿ ಇನ್ಕಾರ್ಪೊರೇಟ್ ಆಗಿರಲಿ, ಸೊ ಅವ್ರನ್ನ ನಾವು ಸಪ್ರೇಟ್ ಕ್ಯಾಟಗರೈಸ್ ಆಗಿ ನೋಡ್ತೀವಿ. ಪಾರ್ಟ್ನರ್ಶಿಪ್ ಜೊತೆಗೆ ಇದನ್ನು ಮರ್ಜ್ ಮಾಡಲ್ಲ. ಇಟ್ ಈಸ್ ಡಿಫ್ರೆಂಟ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂಥ ಒಂದಷ್ಟು ಅಸೋಸಿಯೇಷನ್ಸ್ಗಳು. ದೆನ್ ನೆಕ್ಸ್ಟ್ ಒನ್ ಬಂದು ಲೋಕಲ್ ಅಥಾರಿಟಿ ಲೈಕ್ ಮುನ್ಸಿಪಾಲಿಟಿ ಆ್ಯಂಡ್ ಪಂಚಾಯತ್ಸ್ ಈ ಸಪ್ರೇಟ್ ಕ್ಯಾಟಗರಿ. ಆ್ಯಂಡ್ ನೆಕ್ಸ್ಟ್ ಕ್ಯಾಟಗರಿ ಬಂದು ಎನಿ ಅದರ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್ ಜಸ್ಟ್ ಲೈಕ್ ಎ ಯೂನಿವರ್ಸಿಟೀಸ್ ಎಕ್ಸಾಂಪಲ್ಸ್ಗೆ ತೊಗೊಂಡ್ರೆ. ಸೊ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಇನ್ಕಮ್ ಬೇರೆ ಬೇರೆ ರೀತಿ ಇರುತ್ತೆ, ಮತ್ತು ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥ ವೇ ಡಿಫ್ರೆಂಟ್ ಇರುತ್ತೆ, ಮತ್ತು ಅವುಗಳ ರೇಟ್ ಆಫ್ ಟ್ಯಾಕ್ಸಸ್ಸು ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಪರ್ಸನ್ಸಲ್ಲಿ ಎಲ್ಲ ಕ್ಯಾಟಗರಿನಲ್ಲಿ ಯಾವುದಾದ್ರು ಒಂದು ಕ್ಯಾಟಗರಿನಲ್ಲಿ ಇರ್ತಾರೆ ಇನ್ಕಮ್ ಜನ್ರೇಟ್ ಮಾಡಬೇಕಾದ್ರೆ. ಇದರ್ ಇಂಡಿವಿಜುವಲ್, HUF, ಕಂಪನಿ, ಎನಿಥಿಂಗ್, ಯಾವುದಾದ್ರು ಒಂದು ಕ್ಯಾಟಗರಿನಲ್ಲಿ ಇನ್ಕಮ್ಗೆ ಇನ್ವಾಲ್ವ್ ಆಗ್ತಾರೆ. ಸೊ ಹಾಗಾಗಿ ಈ ಸೆಕ್ಷನ್ ಯಾರೆಲ್ಲ ಇನ್ಕ್ಲೂಡ್ ಆಗ್ತಾರೆ ಪರ್ಸನ್ ಮೀನಿಂಗ್ಗೆ ಅನ್ನೋದನ್ನು ಕ್ಲಾರಿಫಿಕೇಷನ್ ಮಾಡ್ತಾಯಿದೆ. ಸೊ ಸಮ್ಟೈಮ್ ಏನಾಗುತ್ತೆ, ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಎರಡು ಸೇಮ್ ಆಗಿಬಿಡುತ್ತೆ. ಸೊ ನಾನು ಲಾಸ್ಟ್ ಡೆಫಿನೇಷನ್ ಇಡಬೇಕಾದ್ರೆ ಹೇಳಿದೆ, ಪ್ರೀವಿಯಸ್ ಇಯರ್ ಇನ್ಕಮ್ ಜನ್ರೇಟ್ ಆಗುವಂಥ ಇಯರ್ನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಇನ್ಕಮ್ ಅದರ ನೆಕ್ಸ್ಟ್ ಇಯರ್ನ ನಾವು ಅಸೆಸ್ಮೆಂಟ್ ಇಯರ್ ಹೇಳ್ತೀವಿ, ಯಾಕೆಂದರೆ ಅಲ್ಲಿ ನಾವು ಆ ಇಯರ್ನಲ್ಲಿ ನಾವು ಪ್ರೀವಿಯಸ್ ಇಯರ್ದು ಇನ್ಕಮ್ಗೆ ಟ್ಯಾಕ್ಸ್ನ ಕಂಪ್ಯೂಟ್ ಮಾಡ್ತೀವಿ. ಬಟ್ ಸಮ್ ಟೈಮ್ ಪ್ರೀವಿಯಸ್ ಇಯರ್ನಲ್ಲೇ ಅಸೆಸ್ಮೆಂಟ್ ಇಯರ್ ಆಗಿಬಿಡುತ್ತೆ. ಯಾವೆಲ್ಲ ಸಿಚುಯೇಷನಲ್ಲಿ ಈ ಥರದ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ? ಸೊ ಬೇಸಿಕಲಿ 4 ಸಿಚುಯೇಷನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಒಂದು, ಯಾವುದಾದ್ರೂ ಪರ್ಸನ್ ಲಾಂಗ್ ಪೀರಿಯಡ್ಗೆ ಅಥವಾ ಪರ್ಮನೆಂಟಾಗಿ ಇಂಡಿಯಾನ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಈ ವರ್ಷ ಇನ್ಕಮ್ ಮಾಡಿರೋದನ್ನ ಈ ವರ್ಷನೇ ಕ್ಲಿಯರ್ ಮಾಡಿಬಿಟ್ಟು ಹೋಗಬೇಕು. ಸೊ ಅವ್ರು ಲಾಂಗ್ ಪೀರಿಯಡ್ಗೆ ಹೊರಗಡೆ ಹೋದ್ಮೇಲೆ ಅವ್ರು ಮತ್ತೆ ಬಂದು ಟ್ಯಾಕ್ಸ್ನ ಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಂಥ ಪರ್ಸನ್ಗೆ ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್ ಸೇಮ್ ಆಗಿರುತ್ತೆ. ಇನ್ನು ಸೆಕೆಂಡ್ ಸಿಚುಯೇಷನ್ ಬಂದು ಕೆಲವೊಂದು ಪರ್ಸನ್ಸು ಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅಂತಲೇ ಇನ್ನೇನು ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು ಅಂಥ ಟೈಮ್ನಲ್ಲಿ ಏನು ಮಾಡ್ತಾರೆ, ಯಾವ್ದಾದ್ರು ಅವರ ಅಸೆಟ್ನ ಏನು ಮಾಡ್ತಾರೆ ಬೇರೆ ಪರ್ಸನ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಸೊ ಈ ಥರದ ಸಿಚುಯೇಷನಲ್ಲಿ ಅವಾಯ್ಡೆನ್ಸ್ ಆಫ್ ಟ್ಯಾಕ್ಸ್ ಇಂಟೆನ್ಷನ್ ಇಟ್ಕೊಂಡು ಏನಾದ್ರು ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದರೆ ಅಂಥ ಸಿಚುಯೇಷನಲ್ಲಿ ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ ಸೇಮ್ ಆಗಿರುತ್ತೆ. ಇನ್ನು ಥರ್ಡ್ ಸಿಚುಯೇಷನ್ ಬಂದು ಡಿಸ್ಕಂಟಿನ್ಯೂಡ್ ಬಿಸ್ನೆಸ್. ನೆಕ್ಸ್ಟ್ ಇಯರ್ ಬಿಸ್ನೆಸ್ಸೇ ಇರಲ್ಲ, ಈ ವರ್ಷ ಎಂಡ್ ಅಪ್ ಆಗ್ತಾಯಿದೆ, ಲಿಕ್ವಿಡೇಟ್ ಆಗ್ತಾಯಿದೆ ಅಂತಂದಾಗ ಸೊ ಈ ಇಯರೇ ಅವರ ಟ್ಯಾಕ್ಸ್ನ ಕೂಡ ಕ್ಲಿಯರ್ ಮಾಡಿಕೊಂಡು ಎಂಡ್ ಅಪ್ ಮಾಡೋದು ಕರೆಕ್ಟ್. ಸೊ ಹಾಗಾಗಿ ಇಂಥ ಸೊ ಅದೇ ರೀತಿ ನಾನ್ ರೆಸಿಡೆಂಟ್, ಎಸ್ಪೆಷಲಿ ಶಿಪ್ಪಿಂಗ್ ಕಂಪನಿನ ನಡೆಸ್ತಾ ಇರೋವಂಥವ್ರಿಗೆ ಇಂಡಿಯಾದಲ್ಲಿ ಅವರ ರೆಪ್ರೆಸೆಂಟೇಟಿವ್ಸ್ ಇಲ್ಲ ಅಂತ ನಾವು ಸಿಚುಯೇಷನಲ್ಲಿ ಅವ್ರು ಬಿಸ್ನೆಸ್ ರನ್ ಮಾಡಿದ್ರು, ಇಂಡಿಯಾ ಬಿಟ್ಟು ಹೊರಟೋದ್ರು ಅಂದಾಗ ನಾವು ಅವ್ರ ಹತ್ರ ಟ್ಯಾಕ್ಸ್ನ ಕಲೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಅವ್ರಿಗೂ ಕೂಡ ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರು ಕೂಡ ಸೇಮ್ ಇರುತ್ತೆ. ಸೊ ಈ 4 ಕಂಡೀಷನ್ ಬಿಟ್ಟು ಉಳಿದವ್ರಿಗೆಲ್ಲರಿಗೂ ಪ್ರೀವಿಯಸ್ ಇಯರ್ ಮತ್ತು ಅಸೆಸ್ಮೆಂಟ್ ಇಯರ್ನ ನಾವು ಸಪ್ರೇಟ್ ಕ್ಯಾಟಗರೀಸ್ ಆಗಿ ನೋಡ್ತೀವಿ. ಬಟ್ ಈ 4 ಕ್ಯಾಟಗರಿ ಪರ್ಸನ್ಸ್ಗೆ ಮಾತ್ರ ಎರಡೂ ಕೂಡ ಸೇಮ್ ಇಯರ್ನಲ್ಲೇ ಬರುತ್ತೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಟ್ಯಾಕ್ಸ್ ಲಯಬಿಲಿಟಿನ ಕಂಪ್ಯೂಟ್ ಮಾಡೋದು ಹೇಗೆ. ಸೊ ಟ್ಯಾಕ್ಸ್ ಲಯಬಿಲಿಟಿನ ಕಂಪ್ಯೂಟ್ ಮಾಡಬೇಕು ಅಂದರೆ ವಿ ಶುಡ್ ಲರ್ನ್ ಅಬೌಟ್ ಸಮಥಿಂಗ್. ಕೆಲವೊಂದೆಲ್ಲ ನಮಗೆ ಗೊತ್ತಿರಬೇಕು, ಮತ್ತು ಏನೆಲ್ಲ ಪ್ರೊಸೀಜರ್ ಇದೆ, ವಾಟ್ ಇಸ್ ದ ಸ್ಟೆಪ್ಸ್, ಇವೆಲ್ಲ ನಮಗೆ ಕ್ಲಾರಿಫಿಕೇಷನ್ ಇರಬೇಕು. ಸೊ ಏನೆಲ್ಲ ಗೊತ್ತಿರಬೇಕು, ಒಂದು ಕ್ಯಾಟಗರಿ ಆಫ್ ಪರ್ಸನ್ ಯಾರು ಅಂತ ಗೊತ್ತಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ಲ, HUF, ಕಂಪನಿನ, ಯಾಕೆಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲರಿಗೂ ಕೂಡ ಅವ್ರಿಗೆ ಆದಂಥ ಟ್ಯಾಕ್ಸ್ ರೇಟ್ಸ್ಗಳು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ಮತ್ತು ಅದನ್ನು ಕಂಪ್ಯೂಟ್ ಮಾಡುವಂಥ ವೇ ಕೂಡ ಡಿಫ್ರೆಂಟ್ ಆಗುತ್ತೆ, ಮತ್ತು ಅವ್ರ ಇನ್ಕಮ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ದೆನ್ ಸೆಕೆಂಡ್ ಒನ್ ಬಂದು ಅವರ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅನ್ನೋದು ಕ್ಲಾರಿಫಿಕೇಷನ್ ಆಗಬೇಕು. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ಅವರು ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ, ನಾನ್ ರೆಸಿಡೆಂಟಾ. ಸೊ ಬಿಕಾಸ್ ಅವರ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಕೂಡ ಇದರಲ್ಲಿ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ಯಾಕಂದರೆ ಅವರ ಇನ್ಕಮ್ ಎಲ್ಲಿ ಅರ್ನ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರ ರೆಸಿಡೆನ್ಷಿಯಲ್ ಸ್ಟೇಟಸ್ ನಮಗೆ ಕ್ಲಾರಿಫಿಕೇಷನ್ ಇರಬೇಕು. ಸೊ ಇದೆರಡೂ ಕೂಡ ಕ್ಲಾರಿಟಿ ಇದ್ಮೇಲೆ ನಾವೇನು ಮಾಡ್ತೀವಿ, ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೋಟಲ್ ಇನ್ಕಮ್ನ 5 ಕ್ಯಾಟಗರೀಸ್ ಆಗಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಸೊ 5
ಇನ್ಕಮ್ಸ್ನ ಕ್ಲಬ್ಬಿಂಗ್ ಮಾಡಿದ್ಮೇಲೆ ನಮಗೆ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ ಟೋಟಲ್ ಇನ್ಕಮ್ ಮೇಲೆ ನಾವೇನು ಮಾಡ್ತೀವಿ, ಟ್ಯಾಕ್ಸ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಈ ಟ್ಯಾಕ್ಸ್ನ ಅಪ್ಲೈ ಮಾಡಬೇಕು ಅಂತಂದರೆ ನಮಗೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಕ್ಲಾರಿಫಿಕೇಷನ್ ಇರಬೇಕು. ಸೊ ಯಾವುದ್ರ ಬೇಸ್ಮೆಂಟ್ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ, ನಮಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಕೆಲವೊಂದು ಪ್ರಾವಿಷನ್ಸ್ ಕೊಟ್ಟಿದೆ. ಹೂ ಇಸ್ ದ ಅಸೆಸ್ಸಿ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ಈ ಎಲ್ಲ ಪರ್ಸನ್ ಅಂತಂದ್ರೇನು, ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು, ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸಸ್ ಅಂದ್ರೇನು, ಸೊ ಇದೆಲ್ಲದ್ರ ಬಗ್ಗೆ ನಮಗೆ ಎಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಕ್ಲಾರಿಟಿ ಸಿಗುತ್ತೆ. ಇನ್ನು ಇದರ ಸಮ್ ಎಕ್ಸ್ಟೆನ್ಷನ್, ವಾಟ್ ಇಸ್ ದ ಪ್ರೊಸೀಜರ್, ಇದೆಲ್ಲವನ್ನು ನಾವು ಇನ್ಕಮ್ ಟ್ಯಾಕ್ಸ್ ರೂಲ್ 1962 ರೆಫರ್ ಮಾಡಿ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ತೀವಿ. ಇದ್ರ ಜೊತೆಗೆ ರೇಟ್ ಆಫ್ ಟ್ಯಾಕ್ಸಸ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದು ರಿಲೆವೆಂಟ್ ಫಿನಾನ್ಷಿಯಲ್ ಆ್ಯಕ್ಟು. ಸೊ ಫಿನಾನ್ಸ್ ಬಿಲ್ ಅಂತಲೇ ಕರಿತೀವಿ. ಬಜೆಟ್ನಲ್ಲಿ ನಮಗೆ ಎವ್ರಿ ಇಯರ್ ಏನೆಲ್ಲ ಚೇಂಜಸ್ ಆಗ್ತಾ ಇದೆ, ಆ್ಯಕ್ಟ್ನ ಮಾಡಿಫಿಕೇಷನ್ಸ್ ಏನು, ಅಮೆಂಡ್ಮೆಂಟ್ಸ್ ಏನು ಅನ್ನೋದನ್ನು ಕ್ಲಾರಿಫಿಕೇಷನ್ಸ್ ಕೊಡುತ್ತೆ. ಸೊ ಹಾಗಾಗಿ ಫಿನಾನ್ಸ್ ಆ್ಯಕ್ಟ್, ರಿಲೆವೆಂಟ್ ಫಿನಾನ್ಸ್ ಆ್ಯಕ್ಟ್, ಅದು ಪ್ರೀವಿಯಸ್ ಇಯರ್ದಾಗಿರಬೇಕು. ಆ ಫಿನಾನ್ಸ್ ಆ್ಯಕ್ಟ್ನ ನಾವು ಅಪ್ಲಿಕೇಬಲ್ ಮಾಡಿಕೊಂಡು ಅದನ್ನು ಕೂಡ ಕನ್ಸಿಡರ್ ಮಾಡ್ಕೊಳ್ತೀವಿ. ಇದ್ರ ಜೊತೆಗೆ CBDT ಅವಾಗವಾಗ ಕೊಟ್ಟಿರುವಂಥ ನೋಟಿಫಿಕೇಷನ್, ಸರ್ಕ್ಯುಲರ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇಸ್ ಇಂಪಾರ್ಟೆಂಟ್. ಯಾಕೆಂದರೆ ಡ್ಯೂ ಡೇಟ್ಸ್ಗಳು ಮತ್ತು ವಾಟ್ ಈಸ್ ದ ಫಾರ್ಮ್ಸ್, ವಾಟ್ ಈಸ್ ದ ರಿಟರ್ನ್ಸ್, ಇದ್ರ ಬಗ್ಗೆ ಎಲ್ಲ ನಮಗೆ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ CBDT ಕೊಡುವಂಥ ನೋಟಿಫಿಕೇಷನ್, ಸರ್ಕ್ಯುಲರ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ ಕೂಡ ಇಂಪಾರ್ಟೆಂಟ್. ಕೆಲವೊಂದು ಕೇಸಸ್ಗಳಲ್ಲಿ CBDT ಏನು ಹೇಳೋಕ್ಕಾಗದೇ ಇರೋವಂಥದ್ದು, ಆ್ಯಕ್ಟ್ ಆ್ಯಂಡ್ ರೂಲ್ಸಲ್ಲಿ ಏನು ಮೆನ್ಷನ್ ಆಗದೇ ಇರೋವಂಥದ್ದನ್ನು ಕೆಲವೊಂದು ಕ್ಲಾರಿಫಿಕೇಷನ್ನ ಕೋರ್ಟ್ ಕೇಸ್ಗಳಲ್ಲಿ ಕ್ಲಾರಿಫಿಕೇಷನ್ ಮಾಡಿರ್ತಾರೆ. ಸೊ ಅಂಥದ್ದನ್ನು ಕೂಡ ನಾವು ಅಪ್ಲೈ ಮಾಡಿಕೊಂಡು ಕಂಪ್ಯೂಟ್ ಮಾಡಬೇಕಾಗತ್ತೆ. ಸೊ ಯಾರದೇ ಟ್ಯಾಕ್ಸಸ್ನ ಕಂಪ್ಯೂಟ್ ಮಾಡಬೇಕು ಅಂತಂದರೆ ದೀಸ್ ಆರ್ ದ 5 ಥಿಂಗ್ಸ್ ಮಸ್ಟ್ ಆ್ಯಂಡ್ ಶುಡ್ ಲರ್ನ್. ಈ 5 ಥಿಂಗ್ಸ್ ಗೊತ್ತಿದ್ದರೆ ಮಾತ್ರ ನಾವು ಈ 4 ಸ್ಟೆಪ್ಸ್ನ ಫಾಲೋ ಮಾಡಿ ನಾವು ಟ್ಯಾಕ್ಸ್ನ ಕಂಪ್ಯೂಟ್ ಮಾಡ್ಬೋದು. ಇನ್ನು 1 by 1 ಎಲ್ಲ ಗೊತ್ತಿರಬೇಕು ಅಂತ ಹೇಳಿದ್ಮೇಲೆ ರೆಸಿಡೆನ್ಷಿಯಲ್ ಸ್ಟೇಟಸ್ಸಿಂದ ಗೊತ್ತಿರಬೇಕು. ಈಗ ಆಲ್ರೆಡಿ ನಮಗೆ ಪರ್ಸನ್ ಬಗ್ಗೆ ಕ್ಲಾರಿಫಿಕೇಷನ್ ಇದೆ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ನ ನಾವು ಹೇಗೆ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಇಲ್ಲಿ ನಾನು ಇಂಡಿವಿಜುವಲ್ ಒಂದಷ್ಟು ಬೇರೆ ಬೇರೆ ಪರ್ಸನ್ಸ್ನು ಡಿಸ್ಕಷನ್ ಮಾಡೋಣ. ಫಸ್ಟು ಇಂಡಿವಿಜುವಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಮುಂಚೆ ಏನಿತ್ತು ಅಂತಂದರೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಕೆಲವೊಂದು ಕ್ಯಾಟಗರೀಸ್ ಇತ್ತು. ಈಗ ಡೀಮ್ಡ್ ರೆಸಿಡೆಂಟ್ ಅನ್ನೋಂಥ ಕಾನ್ಸೆಪ್ಟು ಕೂಡ ಆ್ಯಡಪ್ ಆಗಿದೆ. ಸೊ ಎಲ್ಲವನ್ನು 1 by 1 ಕ್ಲಾರಿಟಿ ತೊಗೊಳ್ತಾ ಹೋಗೋಣ. ಸೊ ಇಂಡಿವಿಜುವಲ್ಸ್ನಲ್ಲಿ ನಾವು ರೆಸಿಡೆಂಟ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ದೇರ್ ಈಸ್ ಎ ಸರ್ಟನ್ ಕಂಡೀಷನ್. ಸೊ ಈ ಕಂಡೀಷನ್ಸ್ನ ನಾವು 2 ಕ್ಯಾಟಗರೀಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದು ಬೇಸಿಕ್ ಕಂಡೀಷನ್, ಇನ್ನೊಂದು ಅಡಿಷ್ನಲ್ ಕಂಡೀಷನ್ಸ್ ಅಂತ. ಸೊ ಬೇಸಿಕ್ ಕಂಡೀಷನ್ಸ್ ಅಂತ ಯಾವುದನ್ನೆಲ್ಲ ಕರಿತಿದ್ದೀವಿ ಅಂತಂದರೆ ಫಸ್ಟ್ ಒನ್, ದ ಪರ್ಸನ್, ಯಾರು ಇಂಡಿವಿಜುವಲ್ ಪರ್ಸನ್ ಇದ್ದಾನೆ ಅವನು ಮಸ್ಟ್ ಆ್ಯಂಡ್ ಶುಡ್ ಸ್ಟೇ ಇನ್ ಇಂಡಿಯಾ 182 days ಆರ್ ಮೋರ್. ಪ್ರೀವಿಯಸ್ ಇಯರ್ನಲ್ಲಿ ಅವನು ಮಸ್ಟ್ ಆ್ಯಂಡ್ ಶುಡ್ 182 daysಗಿಂತ ಜಾಸ್ತಿ ಇರಬೇಕು. 182 days ಮತ್ತು ಅದಕ್ಕಿಂತ ಜಾಸ್ತಿ ದಿನ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಸೊ ಈ ಕಂಡೀಷನ್, ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ದ ಸೆಕೆಂಡ್ ಕಂಡೀಷನ್ ಬಂದು 60 days ಮೋರ್ ಆರ್ 365 days ಮೋರ್ ಇನ್ ಅ 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ ಅಂತ ಹೇಳ್ತಿದ್ದಾರೆ. ಸೊ ಪ್ರೀವಿಯಸ್ ಇಯರ್ನಲ್ಲಿ 60 daysಗಿಂತ ಜಾಸ್ತಿ ಮತ್ತು ಅದಕ್ಕಿಂತ ಜಾಸ್ತಿ ಇರ್ಬೋದು, 60 days ಅಂಡ್ ಅದಕ್ಕಿಂತ ಜಾಸ್ತಿ. ಇದ್ರ ಜೊತೆಗೆ 365 days 4 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ನ ಹಿಂದಿನ 4 ವರ್ಷದಲ್ಲಿ 365 ದಿನ ಅಥವಾ ಅದಕ್ಕಿಂತ ಹೆಚ್ಚಿರ್ಬೋದು. ಸೊ ಈ ಎರಡೂ ಬೇಸಿಕ್ ಕಂಡೀಷನಲ್ಲಿ ಯಾವುದಾದರೂ ಒಂದು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡ್ತಾ ಇದ್ದರೆ, ಯಾವುದಾದ್ರು ಒಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗಿದೆ ಅಂದಾಗ ನಾವು ಅವ್ರನ್ನ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸಪೋಸ್ ಎರಡರಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಮಾಡ್ತಿಲ್ಲ ಅಂತಂದರೆ ಅಂಥ ಪರ್ಸನ್ ಡೈರೆಕ್ಟಾಗಿ ನಾನ್ ರೆಸಿಡೆಂಟ್ ಕ್ಯಾಟಗರಿಗೆ ಬಂದ್ಬಿಡ್ತಾನೆ. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ರೆಸಿಡೆಂಟ್ ಅಂದ ತಕ್ಷಣ ಒನ್ಸ್ ಅಗೇನ್ ಅದರಲ್ಲಿ ನಾವು ಇಂಡಿವಿಜುವಲಿ ಮತ್ತೆ ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟ್, ROR ಮತ್ತು RNOR ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಇದನ್ನು ಅಡಿಷ್ನಲ್ ಕಂಡೀಷನ್ ಬೇಸಿಸ್ ಮೇಲೆ ಕ್ಯಾಟಗರೈಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅಡಿಷ್ನಲ್ ಕಂಡೀಷನ್ಸ್ ಏನೆಲ್ಲ ಇದೆ, ಒನ್ಸ್ ಅಗೇನ್ ಅಡಿಷ್ನಲ್ ಕಂಡೀಷನ್ನು ಕೂಡ 2 ಕಂಡೀಷನ್ಸ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಮೊದಲನೇದು, ರೆಸಿಡೆಂಟ್ ಅಟ್ಲೀಸ್ಟ್ 2 years ಔಟ್ ಆಫ್ 10 ಇಮಿಡಿಯೇಟ್ ಪ್ರೀವಿಯಸ್ ಇಯರ್ ಅಂತ ಹೇಳ್ತಿದ್ದಾನೆ. ಸೊ 10 ಪ್ರೀವಿಯಸ್ ಇಯರ್ನಲ್ಲಿ ಅಟ್ಲೀಸ್ಟ್ 2 years ಆದರೂ ಅವನು ಇಂಡಿಯಾದ ರೆಸಿಡೆಂಟ್ ಅಂತ ಅನ್ನಿಸ್ಕೊಂಡಿರಬೇಕು. ಸೊ ಒನ್ಸ್ ಅಗೇನ್ ರೆಸಿಡೆಂಟ್ ಅಂತ ಅನ್ನಿಸ್ಕೋಬೇಕು ಅಂದರೆ ಬೇಸಿಕ್ ಕಂಡೀಷನಲ್ಲಿ ಒಂದು ಕಂಡೀಷನ್ಸ್ ಆದರೂ ಅವನು ಫುಲ್ಫಿಲ್ ಮಾಡಿರಬೇಕು, ಆಗ ಅವನು ರೆಸಿಡೆಂಟ್ ಅಂತ ಅನ್ನಿಸ್ಕೊಳ್ತಾನೆ. ಸೊ ಆ ಥರ ಅನ್ನಿಸ್ಕೊಂಡಿರೋದ್ರಲ್ಲಿ 2 ವರ್ಷನಾದರೂ, 10 ವರ್ಷದಲ್ಲಿ 2 ವರ್ಷನಾದರೂ ಅವನು ರೆಸಿಡೆಂಟ್ ಅಂತ ಅನ್ನಿಸ್ಕೊಂಡಿರಬೇಕು. ಜೊತೆಗೆ
he stayed in India 730 days. 730 days out of 7 immediate preceding previous year. ಪ್ರೀವಿಯಸ್ ಇಯರ್ನ ಇಮಿಡಿಯೇಟ್ ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ನಲ್ಲಿ ಅಟ್ಲೀಸ್ಟ್ 730 ಡೇಸ್ ಆದರೂ ಇಂಡಿಯಾದಲ್ಲಿ ಸ್ಟೇ ಆಗಿರಬೇಕು. ಸೊ ಇದರಲ್ಲಿ ಹೋಗಿ ಬಂದು ಸಿಚುವೇಶನ್ ಇರುತ್ತಲ್ಲ, ಅರೈವಲ್ ಡೇ ಮತ್ತು ಡಿಪಾರ್ಚರ್ ಡೇನು ಕೂಡ ಕನ್ಸಿಡರ್ ಮಾಡ್ಕೊಳ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್. ಸೊ ಎಲ್ಲನ ಸೇರಿಸಿ 730 ಡೇಸ್ ಇರಬೇಕು 7 ಪ್ರಿಸೀಡಿಂಗ್ ಪ್ರೀವಿಯಸ್ ಇಯರ್ನಲ್ಲಿ. ಸೊ ಈ ಎರಡೂ ಕಂಡೀಷನ್, ಈ ಕಂಡೀಷನಲ್ಲಿ ನಮಗೆ ರೆಸಿಡೆಂಟ್ ಅವಶ್ಯಕತೆ ಇಲ್ಲ, ಬಟ್ ಆದರೆ ಫಸ್ಟ್ ಕಂಡೀಷನಲ್ಲಿ ರೆಸಿಡೆಂಟ್ ಆಗಿರಬೇಕು, ಆ ಕಂಡೀಷನ್ ಅವಶ್ಯಕತೆ ಇದೆ. ಈ ಎರಡೂ ಕಂಡೀಷನ್ನ ಅಟ್ ಎ ಟೈಮ್ ಫುಲ್ಫಿಲ್ ಮಾಡಿದ್ದಾನೆ ಅಂತಂದರೆ ಅಂಥ ರೆಸಿಡೆಂಟ್ನ ನಾವು ಹೇಳ್ತೀವಿ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಇನ್ನು ಈ ಎರಡು ಕಂಡೀಷನಲ್ಲಿ ಒಂದು ಕಂಡೀಷನ್ ಅಥವಾ ಯಾವುದೂ ಕಂಡೀಷನ್ನ ಫುಲ್ಫಿಲ್ ಮಾಡಿಲ್ಲ ಅಂತಂದರೆ ಆ ಪರ್ಸನ್ನ ನಾವು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಯಾಕೆ ಈ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ರೆಸಿಡೆಂಟ್ ಅಥವಾ ಆರ್ಡಿನರಿ ರೆಸಿಡೆಂಟ್ ಅಂತ ಯಾರಿರ್ತಾರೆ ಅವ್ರಿಗೆ ಇಂಡಿಯಾದಲ್ಲಿ ಅರ್ನ್ ಮಾಡೋ ಇನ್ಕಮ್ ಜೊತೆಗೆ ಅವರ ಗ್ಲೋಬಲ್ ಇನ್ಕಮ್, ಬೇರೆ ಕಂಟ್ರಿನಲ್ಲಿ ಅರ್ನ್ ಮಾಡಿರೋವಂಥ ಇನ್ಕಮ್, ಅಲ್ಲಿ ರಿಸೀವ್ ಮಾಡಿರೋವಂಥ ಇನ್ಕಮ್, ಎಲ್ಲ ಇನ್ಕಮ್ಗೂ ಕೂಡ ಇಂಡಿಯಾದಲ್ಲಿ ಟ್ಯಾಕ್ಸೇಬಲ್ ಆಗ್ತಾನೆ. ಬಟ್ ಆದರೆ ROR ಮತ್ತು ನಾನ್ ರೆಸಿಡೆಂಟ್ ಇವ್ರು ಏನಿದೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್, ಇವ್ರಿಗೆ ಗ್ಲೋಬಲ್ ಇನ್ಕಮ್ಮು ಇಲ್ಲಿ ಟ್ಯಾಕ್ಸೇಬಲ್ ಆಗಲ್ಲ. ಅದರ್ ದ್ಯಾನ್ ಗ್ಲೋಬಲ್ ಇನ್ಕಮ್, ಬರೀ ಇಂಡಿಯಾದಲ್ಲಿ ಜನ್ರೇಟ್ ಆಗಿರುವಂಥ ಇನ್ಕಮ್ಗೆ ಮಾತ್ರ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಇನ್ನು ನಾನು ಆಲ್ರೆಡಿ ಹೇಳ್ದಂಗೆ ರೀಸೆಂಟ್ ಫಿನಾನ್ಷಿಯಲ್ ಇಯರ್ 2021 ಇಂದ ಆಚೆಗೆ ನಮಗೆ ಇನ್ನೂ ಒಂದು ಚೇಂಜಸ್ನ ಅಬ್ಸರ್ವ್ ಮಾಡ್ತಿದ್ದೀವಿ ಈ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ. ಎಸ್ಪೆಷಲಿ ಫಸ್ಟ್ ಕಂಡೀಷನ್ನ ಆಫ್ ದ ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿಲ್ಲ, ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಮಾಡ್ತಾ ಇದ್ದಾರೆ, ಅವರು ಬೇರೆ ಯಾವುದೋ ಕಂಟ್ರಿನಲ್ಲೂ ಕೂಡ ರೆಸಿಡೆಂಟ್ ಆಗಿಲ್ಲ. ಸೊ ಈ ಥರ ಸಿಚುಯೇಷನ್ ಇದ್ದಾಗ ನಮಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡ್ತೇನೆ, ಮೊದಲನೇ ಕಂಡೀಷನ್ ಫುಲ್ಫಿಲ್ ಮಾಡಿಲ್ಲ ಅಂತಂದಾಗ ಅಂಥ ಪರ್ಸನ್ನ ನಾವಿಲ್ಲಿ ಡೀಮ್ಡ್ ರೆಸಿಡೆಂಟ್ ಅನ್ನೋಂಥ ಕ್ಯಾಟಗರಿಗೆ ತೊಗೊಂಡ್ಬರ್ತಾ ಇದ್ದೀವಿ. ಸೊ ಇಲ್ಲಿ ರೆಸಿಡೆಂಟ್ ಅಂತ ಹೇಳಬೇಕು ಅಂದರೆ ಫಸ್ಟ್ ಕಂಡೀಷನ್ ಏನು ಹೇಳ್ತಾ ಇದೆ, 182 ಡೇಸ್ಗಿಂತ ಜಾಸ್ತಿ ಇರಬೇಕು ಅಂತ. ಬಟ್ ಅದೇ 182 ಡೇಸ್ಗಿಂತ ಕಡಿಮೆ ಇದೆ. ಅಂಥ ಸಿಚುಯೇಷನಲ್ಲಿ ಒನ್ಸ್ ಅಗೇನ್ ಈ ಸೆಕೆಂಡ್ ಕಂಡೀಷನ್ನ ಮಾಡಿಫಿಕೇಷನ್ ಮಾಡಿದ್ದಾರೆ. ಸೊ ಮಾಡಿಫಿಕೇಷನ್ ಏನು ಹೇಳ್ತಾ ಇದೆ ಅಂತಂದರೆ 120 ಡೇಸ್ಗಿಂತ ಅದಕ್ಕಿಂತ ಜಾಸ್ತಿ ಮತ್ತು 182 ಡೇಸ್ಗಿಂತ ಕಡಿಮೆ, ಇದು ಒಂದು ಕ್ಯಾಟಗರಿ. ಲೆಸ್ ದ್ಯಾನ್ 120 ಡೇಸ್ ಇತ್ತು ಅಂತಂದರೆ ಅವ್ರನ್ನೂ ಕೂಡ ನಾವು ನಾನ್ ರೆಸಿಡೆಂಟ್ ಕ್ಯಾಟಗರಿಗೆ ತೊಗೊಂಡೋಗ್ತೀವಿ. ಸೊ 120 ಡೇಸಿಂದ 182 ಡೇಸ್ ಟೈಮ್ ಪೀರಿಯಡಲ್ಲಿ ಇರುವಂಥ ಪರ್ಸನ್ಸು ಅವ್ರು ಯಾರಾಗಿರಬೇಕು ಅಂದರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು ಅಥವಾ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್. ಸೊ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಬಂದಾಗ ಇಲ್ಲಿ ನಾವು ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಅವರು ಅಥವಾ ಅವರ ಆ್ಯನ್ಸಿಸ್ಟರ್ಸ್ 2 ಜನ್ರೇಷನ್ ಏನಿದೆ ಅವರು ಅನ್ಡಿವೈಡೆಡ್ ಫ್ಯಾಮಿಲಿನಲ್ಲಿ ಇದ್ದು ಇಂಡಿಯಾದಿಂದ ಲೆಫ್ಟ್ ಆಗಿರ್ಬೋದು. ಸೊ ಅಂಥ ಪರ್ಸನ್ಸ್ನ ನಾವೇನು ಹೇಳ್ತೀವಿ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಹೇಳ್ತೀವಿ. ಸೊ ಇವ್ರಿಗೆ ಈ ಕಂಡೀಷನ್ ಅಪ್ಲೈ ಆಗುತ್ತೆ. ಸೆಕೆಂಡ್ ಕಂಡೀಷನ್ ಏನು ಹೇಳ್ತಾ ಇದೆ ಅಂತಂದರೆ ಅವರ ಇನ್ಕಮ್ ಲೆಸ್ ದ್ಯಾನ್ 15 ಲ್ಯಾಕ್ ಅದರ್ ದ್ಯಾನ್ ಫಾರಿನ್ ಸೋರ್ಸಸ್ಸಿಂದ, ಅಂದರೆ ಇಂಡಿಯಾದಲ್ಲಿ ಇರುವಂಥ ಇನ್ಕಮ್ 15 ಲ್ಯಾಕ್ಗಿಂತ ಕಡಿಮೆ ಇರ್ಬೋದು. ಸೊ ಎಲ್ಲ ಕಂಡೀಷನ್, ಈ 3 ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ ಅಂಥವ್ರನ್ನ ನಾವು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಕಂಡೀಷನ್ನ ಹೊರತುಪಡಿಸಿ ಬೇರೆ ಇರೋರನ್ನ ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡೀಮ್ಡ್ ರೆಸಿಡೆಂಟ್ ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಆಗಿರೋದು. ಮೋರ್ ದ್ಯಾನ್ 15 ಲ್ಯಾಕ್ ಮೋರ್ ದ್ಯಾನ್ 15 ಲ್ಯಾಕ್ ಏನಾದರೂ ಇನ್ಕಮ್ ಅದರ್ ದ್ಯಾನ್ ಫಾರಿನ್ ಇನ್ಕಮ್ ಇತ್ತು ಅಂತಂದರೆ ಅವರು ಡೀಮ್ಡ್ ರೆಸಿಡೆಂಟ್ಗೆ ಬರ್ತಾರೆ. ಇನ್ನು ನೆಕ್ಸ್ಟ್ ಬಂದು ಬೇರೆ ಬೇರೆ ಪರ್ಸನ್ಸ್ನ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. HUF ಡಿಸ್ಕಷನ್ ಮಾಡ್ಕೊಳ್ಳೋಣ. ಫಸ್ಟು HUF ಅಂದ ತಕ್ಷಣ ಇಸ್ ಬೇಸಿಕಲಿ ಬಿಸ್ನೆಸ್ಸು ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲಿದೆ ಅನ್ನೋದ್ರ ಬೇಸಿಸ್ ಮೇಲೆ ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಸೊ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯೂಶಲಿ ಟೋಟಲಿ ಅಥವಾ ಪಾರ್ಷಿಯಲಿ ಇಂಡಿಯಾದಲ್ಲಿತ್ತು ಅಂತಂದರೆ ಅಂಥ HUFನ ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೋಟಲಿ ಕಂಪ್ಲೀಟಾಗಿ ಔಟ್ಸೈಡ್ ಇಂಡಿಯಾ ಅಂತ ಇತ್ತು ಅಂತಂದರೆ ಅಂಥ HUFನ ನಾನ್ ರೆಸಿಡೆಂಟ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಇದರಲ್ಲಿ ಒನ್ಸ್ ಅಗೇನ್ HUFನಲ್ಲಿ ಆರ್ಡಿನರಿ ನಾಟ್ ಆರ್ಡಿನರಿ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಕರ್ತ ಆಫ್ ದ ಫ್ಯಾಮಿಲಿ ಏನಾದರೂ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ HUF ಕೂಡ ಆರ್ಡಿನರಿ ರೆಸಿಡೆಂಟ್ ಆಗುತ್ತೆ. ಸಪೋಸ್ ಇಫ್ ಕರ್ತ ಆಫ್ ದ ಫ್ಯಾಮಿಲಿ ಇಸ್ ನಾಟ್ ಆನ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ HUF ಕೂಡ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗುತ್ತೆ. ಇನ್ನು ಕಂಪನಿ ಕ್ಯಾಟಗರೀಸ್ಗೆ ಬಂದಾಗ
ನೆಕ್ಸ್ಟು ಕಂಪನಿಗೆ ಬಂತು ಅಂದರೆ ಕಂಪನಿ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಡಿಸ್ಕಷನ್ ಮಾಡಬೇಕಾದ್ರೆ ಇಂಡಿಯನ್ ಕಂಪನಿ ಆಲ್ವೇಸ್ ರೆಸಿಡೆಂಟ್ ಆಗಿ ಇರುತ್ತೆ. ಬಟ್ ಅದರ್ ದ್ಯಾನ್ ಇಂಡಿಯನ್ ಕಂಪನಿ ಯಾವುದೆಲ್ಲ ಕಂಪ್ನಿ ಬರುತ್ತೆ ಅದರಲ್ಲಿ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಬೇಸಿಸ್ ಮೇಲೆ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಬಂದಾಗ ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಳ್ಳೋದು ಇರ್ಬೋದು, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟಿ ಇರ್ಬೋದು, ಇವೆಲ್ಲವನ್ನು ನಾವು ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಪೊಯಮ್ ಏನಾದ್ರು ಇಂಡಿಯಾದಲ್ಲಿ ಆಗ್ತಾ ಇದ್ದರೆ ಅಂಥ ಕಂಪನಿನ ರೆಸಿಡೆಂಟ್ ಅಂತ ಹೇಳ್ತೀವಿ. ಸಪೋಸ್ ಅದು ಔಟ್ಸೈಡ್ ಇಂಡಿಯಾ ಇದೆ, ಅದನ್ನು ಅಂಥ ಕಂಪನಿನ ನಾನ್ ರೆಸಿಡೆಂಟ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಸೆಕೆಂಡ್ ಕಂಡೀಷನ್ ಏನು ಹೇಳ್ತಾ ಇದೆ ಅಂತಂದರೆ ಅವರ ಇನ್ಕಮ್ ಲೆಸ್ ದ್ಯಾನ್ 15 lakh ಅದರ್ ದ್ಯಾನ್ ಫಾರಿನ್ ಸೋರ್ಸಸ್ಸಿಂದ, ಅಂದರೆ ಇಂಡಿಯಾದಲ್ಲಿ ಇರುವಂಥ ಇನ್ಕಮ್ 15 lakh ಕಡಿಮೆ ಇರ್ಬೋದು. ಸೊ ಎಲ್ಲ ಕಂಡೀಷನ್, ಈ 3 ಕಂಡೀಷನ್ನ ಫುಲ್ಫಿಲ್ ಮಾಡಿದ್ರೆ ಅಂಥವ್ರನ್ನ ನಾವು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಕಂಡೀಷನ್ನ ಹೊರತುಪಡಿಸಿ ಬೇರೆ ಇರೋರನ್ನ ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡೀಮ್ಡ್ ರೆಸಿಡೆಂಟ್ ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಆಗಿರೋದು. ಮೋರ್ ದ್ಯಾನ್ 15 lakh ಮೋರ್ ದ್ಯಾನ್ 15 lakh ಏನಾದರೂ ಇನ್ಕಮ್ ಅದರ್ ದ್ಯಾನ್ ಫಾರಿನ್ ಇನ್ಕಮ್ ಇತ್ತು ಅಂತಂದರೆ ಅವರು ಡೀಮ್ಡ್ ರೆಸಿಡೆಂಟ್ಗೆ ಬರ್ತಾರೆ. ಇನ್ನು ನೆಕ್ಸ್ಟ್ ಬಂದು ಬೇರೆ ಬೇರೆ ಪರ್ಸನ್ಸ್ನ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ. HUF ಡಿಸ್ಕಷನ್ ಮಾಡ್ಕೊಳ್ಳೋಣ. ಫಸ್ಟು HUF ಅಂದ ತಕ್ಷಣ ಇಸ್ ಬೇಸಿಕಲಿ ಬಿಸ್ನೆಸ್ಸು ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲಿದೆ ಅನ್ನೋದ್ರ ಬೇಸಿಸ್ ಮೇಲೆ ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಸೊ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯೂಶಲಿ ಟೋಟಲಿ ಅಥವಾ ಪಾರ್ಷಿಯಲಿ ಇಂಡಿಯಾದಲ್ಲಿತ್ತು ಅಂತಂದರೆ ಅಂಥ HUFನ ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೋಟಲಿ ಕಂಪ್ಲೀಟಾಗಿ ಔಟ್ಸೈಡ್ ಇಂಡಿಯಾ ಇತ್ತು ಅಂತಂದರೆ ಅಂಥ HUFನ ನಾನ್ ರೆಸಿಡೆಂಟ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಇದರಲ್ಲಿ ಒನ್ಸ್ ಅಗೇನ್ HUFನಲ್ಲಿ ಆರ್ಡಿನರಿ ನಾಟ್ ಆರ್ಡಿನರಿ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಕರ್ತ ಆಫ್ ದ ಫ್ಯಾಮಿಲಿ ಏನಾದರೂ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ HUF ಕೂಡ ಆರ್ಡಿನರಿ ರೆಸಿಡೆಂಟ್ ಆಗುತ್ತೆ. ಸಪೋಸ್ ಇಫ್ ಕರ್ತ ಆಫ್ ದ ಫ್ಯಾಮಿಲಿ ಇಸ್ ನಾಟ್ ಆನ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ದರೆ HUF ಕೂಡ ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗುತ್ತೆ. ಇನ್ನು ಕಂಪನಿ ಕ್ಯಾಟಗರೀಸ್ಗೆ ಬಂದಾಗ ನಮಗೆ ಇಂಡಿಯನ್ ಕಂಪನೀಸ್ ಇಸ್ ಆಲ್ವೇಸ್ ರೆಸಿಡೆಂಟ್ ಆಫ್ ಇಂಡಿಯಾ ಅದರ್ ದ್ಯಾನ್ ಇಂಡಿಯನ್ ಕಂಪನಿ. ಸೊ ಅವರ ಮ್ಯಾನೇಜ್ಮೆಂಟ್ ಮತ್ತು ಅವರ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಟ್ ಇರ್ಬೋದು, ಅವರ ಬೇಸಿಕ್ ವರ್ಕ್ ಏನಿದೆ ಇಂಡಿಯಾದಲ್ಲಿ ಇತ್ತು ಅಂದರೆ ಆವಾಗ ನಾವು ಅದನ್ನು ಪೋಯಮ್ ಅಂತ ಹೇಳ್ತೀವಿ. ಅದು ರೆಸಿಡೆಂಟ್ ಅಂಥ ಕಂಪನಿಗಳನ್ನ ನಾವು ಡೊಮೆಸ್ಟಿಕ್ ಕಂಪನಿ ಜೊತೆ ಕ್ಯಾಟಗರೈಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕಂಪನಿಗೆ ಬಂತು ಅಂದರೆ ಕಂಪನಿ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಡಿಸ್ಕಷನ್ ಮಾಡಬೇಕಾದ್ರೆ ಇಂಡಿಯನ್ ಕಂಪನಿ ಆಲ್ವೇಸ್ ರೆಸಿಡೆಂಟ್ ಆಗಿ ಇರುತ್ತೆ. ಬಟ್ ಅದರ್ ದ್ಯಾನ್ ಇಂಡಿಯನ್ ಕಂಪನಿ ಯಾವುದೆಲ್ಲ ಕಂಪ್ನಿ ಬರುತ್ತೆ ಅದರಲ್ಲಿ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಬೇಸಿಸ್ ಮೇಲೆ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಬಂದಾಗ ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಳ್ಳೋದು ಇರ್ಬೋದು, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟಿ ಇರ್ಬೋದು, ಇವೆಲ್ಲವನ್ನು ನಾವು ಪ್ಲೇಸ್ ಆಫ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಪೊಯಮ್ ಏನಾದ್ರು ಇಂಡಿಯಾದಲ್ಲಿ ಆಗ್ತಾ ಇದ್ದರೆ ಅಂಥ ಕಂಪನಿನ ರೆಸಿಡೆಂಟ್ ಅಂತ ಹೇಳ್ತೀವಿ. ಸಪೋಸ್ ಅದು ಔಟ್ಸೈಡ್ ಇಂಡಿಯಾ ಇದೆ, ಅದನ್ನು ಅಂಥ ಕಂಪನಿನ ನಾನ್ ರೆಸಿಡೆಂಟ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಸ್ಟೇಟಸ್ ಆಫ್ ಫರ್ಮ್ AOP BOIನ ಕ್ಯಾಟಗರೈಸ್ ಮಾಡಬೇಕಾದ್ರೆ ರೆಸಿಡೆಂಟ್ ಮತ್ತು ನಾಟ್ ರೆಸಿಡೆಂಟ್ ಅಂತ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಸೊ ಇವರಲ್ಲಿ ಬಿಸ್ನೆಸ್ದು ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲಿದೆ, ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಅನ್ನೋದ್ರ ಮೇಲೆ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಪಾರ್ಷಿಯಲಿ ಅಥವಾ ಫುಲ್ಲಿ ಇಂಡಿಯಾದಲ್ಲಿ ಇತ್ತು ಅಂತಂದರೆ ರೆಸಿಡೆಂಟ್ ಆಗ್ತಾರೆ, ಕಂಪ್ಲೀಟಾಗಿ ಔಟ್ಸೈಡ್ ಇತ್ತು ಅಂತಂದರೆ ನಾಟ್ ರೆಸಿಡೆಂಟ್ ಆಗ್ತಾರೆ. ಸೊ ಇದ್ರ ಬೇಸ್ ಮೇಲೆ ನೆಕ್ಸ್ಟು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ನ ನಾವು ತುಂಬ ರೀತಿ ಕ್ಯಾಟಗರೈಸ್ ಮಾಡ್ಕೊಳ್ಬೋದು. ಬಟ್ ಆದರೆ ಇಲ್ಲಿ ನಾನು ಸಿಂಪಲ್ಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ರೆಸಿಡೆನ್ಷಿಯಲ್ ಸ್ಟೇಟಸಲ್ಲಿ ಬಂದಾಗ ಆರ್ಡಿನರಿ ರೆಸಿಡೆಂಟ್ಗೆ ಗ್ಲೋಬಲ್ ಇನ್ಕಮ್ ಇಂಡಿಯಾದಲ್ಲಿರುವಂಥ ಇನ್ಕಮ್ ಎಲ್ಲ ಥರ, ಅದು ಅಕ್ರೂಡ್, ಅರೈಸ್, ಡೀಮ್ ಟು ಬಿ ಅಕ್ರೂಡ್, ಎನಿಥಿಂಗ್, ಯಾವುದೇ ಥರದ ಸಿಚುವೇಶನ್ ಇದ್ದರೂ ನಾವೆಲ್ಲ ಏನು ಮಾಡ್ತೀವಿ, ಆರ್ಡಿನರಿ ರೆಸಿಡೆಂಟ್ಗೆ ಟ್ಯಾಕ್ಸಸ್ನ ಇಂಪೋಸ್ ಮಾಡ್ತೀವಿ. ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಇಂಡಿಯಾದಲ್ಲಿ ಅಕ್ರೂಡ್, ಅರೈಸ್, ರಿಸೀವ್ಡ್, ಡೀಮ್ ಟು ಬಿ ರಿಸೀವ್ಡ್ ಇಂಡಿಯಾದಲ್ಲಾಗಿದ್ದರೆ ಆಗ ತೊಗೊಳ್ತೀವಿ. ಸಪೋಸ್ ಯಾವುದೋ ಇನ್ಕಮ್ ಇಂಡಿಯಾದಲ್ಲಿ ಅರೈಸ್ ಆಗ್ತದೆ ಬಟ್ ಅದ್ರ ಬಿಸ್ನೆಸ್ ಔಟ್ಸೈಡ್ ಇದೆ, ಬಟ್ ಅದನ್ನು ಕಂಟ್ರೋಲ್ ಮಾಡ್ತಾ ಇರೋದು ಇಂಡಿಯನ್ ಕಂಪನಿ, ಅಲ್ಲಿಂದ ನೀವು ಇನ್ಕಮ್ನ ಡಿರೈವ್ ಮಾಡ್ಕೊಂಡು ಅಂದರೆ ತೊಗೊಳ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ USA ಡಿವಿಡೆಂಟ್ ಇಸ್ಕೊಳ್ತಿದ್ದೀರಾ, ಬಟ್ ಆ ಕಂಪನಿಯ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಇಂಡಿಯಾದಲ್ಲಿದೆ. ಸೊ ಈ ಥರ ಇನ್ಕಮ್ ಇರುವಂಥ ಡಿವಿಡೆಂಟ್ನ ನೀವು ಜನ್ರೇಟ್ ಮಾಡಿಕೊಂಡ್ರೆ ಆವಾಗಲೂ ಕೂಡ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ನಾನ್ ರೆಸಿಡೆಂಟ್ಗೆ ಇಂಡಿಯಾದಲ್ಲಿ ಜನ್ರೇಟ್ ಆಗುವಂಥ ರಿಸೀವ್ ಆಗುವಂಥ ಇನ್ಕಮ್ಗಳಿಗೆ ಮಾತ್ರ ಟ್ಯಾಕ್ಸೇಬಲ್ ಆಗ್ತಾರೆ, ಅದರ್ ದ್ಯಾನ್ ಯಾವುದಕ್ಕೂ ಕೂಡ ಅವ್ರಿಗೆ ಕನ್ಸಿಡರ್ ಆಗಲ್ಲ. ದೆನ್ ಇದಾದಮೇಲೆ ಟ್ಯಾಕ್ಸ್ ಕಾಂಪ್ಯೂಟೇಷನ್ ಹೇಗೆ ನಡೆಯುತ್ತೆ, ವಾಟ್ ಆರ್ ಆಲ್ ದ ಸ್ಟೆಪ್ಸ್ ಅಂತ ಕ್ಲಾರಿಫಿಕೇಷನ್ಸ್ ಬೇಕು. ಸೊ ಗ್ರಾಸ್ ಟೋಟಲ್ ಇನ್ಕಮ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ,
ಅನ್ನೋದನ್ನು ಮತ್ತು ಟೋಟಲ್ ಇನ್ಕಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ವೆರಿ ಫಸ್ಟ್ ನಮ್ಗೆ ಆಲ್ರೆಡಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ಗೊತ್ತು. ಸೊ ಅವರ ಸ್ಕೋಪ್ ಬೇಸಿಸ್ ಮೇಲೆ ನಮಗೇನಾಗುತ್ತೆ, ಟ್ಯಾಕ್ಸಲ್ಲಿ ಬರುವಂಥ ಇನ್ಕಮ್ನ ಯಾವುದನ್ನು ತೊಗೋಬೇಕು ತೊಗೋಬಾರ್ದು ಅನ್ನೋದನ್ನು ಕ್ಲಾರಿಫಿಕೇಷನ್ ಕೊಡುತ್ತೆ. ಸೊ ಇದರಲ್ಲಿ ಕೆಲವೊಂದು ಎಕ್ಸ್ಕ್ಲೂಷನ್, ಫಾರ್ ಎಕ್ಸಾಂಪಲ್ ಎಕ್ಸಮ್ಟೆಡ್ ಇನ್ಕಮ್ ಅಂಡರ್ ಸೆಕ್ಷನ್ 10 ನಾವೆಲ್ಲ ಡಿಸ್ಕಷನ್ ಮಾಡ್ತೀವಲ್ಲ, ಆ ಅಂಡರ್ ಸೆಕ್ಷನ್ 10 ಇನ್ಕಮ್ಸ್ ಎಲ್ಲವನ್ನು ರಿಮೂವ್ ಮಾಡಿ ಇನ್ನು ಯಾವುದೆಲ್ಲ ಇನ್ಕಮ್ನ 5 ಕ್ಯಾಟಗರೀಸಲ್ಲಿ ಕ್ಲಾಸಿಫಿಕೇಷನ್ ಮಾಡ್ಕೊಳ್ತೀವಿ. ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ದು ಪ್ರಾಫಿಟ್ ಇರ್ಬೋದು, ಕ್ಯಾಪಿಟಲ್ ಗೇನ್ ಇರ್ಬೋದು, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇರ್ಬೋದು, ಎಲ್ಲವನ್ನು ಆ್ಯಸ್ ಪರ್ ದ ಟ್ಯಾಕ್ಸ್ ಆ್ಯಕ್ಟ್ನ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಿ ಅದೆಲ್ಲವನ್ನು ಕ್ಲಬ್ಬಿಂಗ್ ಮಾಡ್ಕೊಳ್ಬೇಕು. ಕ್ಲಬ್ಬಿಂಗ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಏನಾದರೂ ಯಾವುದೋ ಇನ್ಕಮ್ನಲ್ಲಿ ಲಾಸ್ ಆಗಿರ್ಬೋದು, ಸೆಟ್ ಆಫ್ ಆಗ್ಬೋದು, ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಲಾಸ್ಟ್ ಇಯರ್ದು, ಎಲ್ಲವನ್ನು ಕ್ಯಾಲ್ಕುಲೇಷನ್ಸ್ ಮಾಡಿ ಫೈನಲಾಗಿ ಏನು ರೌಂಡ್ ಫಿಗರ್ ತೊಗೊಳ್ತೀವಿ ಅದನ್ನು ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಈ ಗ್ರಾಸ್ ಟೋಟಲ್ ಇನ್ಕಮಿಂದ ಅಂಡರ್ ಸೆಕ್ಷನ್ 6A, ಚಾಪ್ಟರ್ 6A ಅಂತ ಹೇಳ್ತೀವಿ. ಚಾಪ್ಟರ್ 6A ನಮಗೆ 80C ಟು 80U ಡಿಡಕ್ಷನ್ಸ್ಗಳು ಬರುತ್ತೆ. ಸೊ ಈ ಡಿಡಕ್ಷನ್ನ ನಾವು ಚಾಪ್ಟರ್ 6A ಅಬ್ಸರ್ವ್ ಮಾಡ್ತೀವಿ. ಈ ಡಿಡಕ್ಷನ್ಸ್ ಎಲ್ಲವನ್ನು ಕ್ಲೈಮ್ ಮಾಡಿದ್ಮೇಲೆ ನಮಗೆ ರಿಮೈನಿಂಗ್ ಅಮೌಂಟ್ ಏನಿದೆ ಅದನ್ನು ನಾವು ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ. ಈ ಟೋಟಲ್ ಇನ್ಕಮ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಈ ಇಯರ್ನಲ್ಲಿ ಎಸ್ಪೆಷಲಿ ನಮ್ಮದು ಟ್ಯಾಕ್ಸ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅಂದರೆ ಎವರ್ ಚೇಂಜಿಂಗ್ ಸಬ್ಜೆಕ್ಟ್ಸ್. ಸೊ ನಾವು ಈಗ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಕೆಲವೊಂದು ಪ್ರಾವಿಷನ್ಸ್ ಇರುತ್ತೆ, ಮತ್ತು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ಮತ್ತೆ ಚೇಂಜಸ್ ಆಗಿರ್ಬೋದು. ಸೊ ಈ ಥರದ್ದು ಪಾರ್ಟ್ ಏನಿದೆ ಅದನ್ನು ಆವಾಗವಾಗ ವೆಬ್ಸೈಟ್ಸ್ಗಳನ್ನ ರೆಫರ್ ಮಾಡಿ ಮತ್ತು ಬಜೆಟ್ಸ್ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಬಟ್ ಬೇಸಿಕ್ ಕೋರ್ ಕಾನ್ಸೆಪ್ಟ್ಸ್ ಅಂತೂ ಚೇಂಜಸ್ ಆಗೋಲ್ಲ, ಆ ಕೋರ್ ಕಾನ್ಸೆಪ್ಟ್ಸ್ ಹಾಗೆ ಸೇಮ್ ಇರುತ್ತೆ. ಎಸ್ಪೆಷಲಿ ಯಾಕೆ ಇದನ್ನು ಹೇಳ್ತಿದ್ದೀರಿ ಅಂದರೆ, ಈ ರೆಕಾರ್ಡ್ ಮಾಡೋ ಟೈಮ್ನಲ್ಲೇ ಇಂಟ್ರಿಮ್ ಬಜೆಟ್ ಆಗಿದೆ. ಬಜೆಟ್ ಆಗಿರೋದ್ರಿಂದ ಕೆಲವೊಂದು ಚೇಂಜಸ್ ಇದೆ. ಸೊ ಅದು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ಗೆ ಅಪ್ಲಿಕೇಬಲ್ ಆಗೋದ್ರಿಂದ ಸೊ ರೇಟಲ್ಲಿ ವೇರಿಯೇಷನ್ನ ನಾವು ಅಲ್ಲಲ್ಲೇ ಕ್ಲಾರಿಫಿಕೇಷನ್ ತೊಗೊಳ್ತಾ ಹೋಗ್ತೀನಿ. ಸೊ ವೆರಿ ಫಸ್ಟು ಟೋಟಲ್ ಇನ್ಕಮ್ ಏನಿದೆ ಅದರಿಂದ ನಾವೇನು ಮಾಡ್ತೀವಿ, LTCG STCGದು ಟ್ಯಾಕ್ಸ್ನ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಕ್ಯಾಶುವಲ್ ಇನ್ಕಮ್ನ ಸಪ್ರೇಟ್ ಮಾಡ್ಕೊಳ್ತೀವಿ. ಏಕೆಂದರೆ ದೀಸ್ ಆರ್ ದ ಸ್ಪೆಸಿಫಿಕ್ ಇನ್ಕಮ್ಸ್. ಸೊ ಹಾಗಾಗಿ ಇದರಲ್ಲಿ ಹೆಂಗಿತ್ತು ಅಂದರೆ LTCG ಮತ್ತು STCGಗೆ ರೇಟ್ ಚೇಂಜಸ್ ಇತ್ತು. LTCG ಬಂದು 20%, STCG ಬಂದು 15% ಯಾವಾಗ ಈಕ್ವಿಟಿ ಓರಿಯೆಂಟೆಡ್ ಇದ್ದಾಗ. ಸೊ ಈ ರೇಟು ಮತ್ತೆ ಚೇಂಜಸ್ ಆಗಿದೆ ಜುಲೈ 23 ಆನ್ಮೇಲೆ 2024. ಸೊ ಇಲ್ಲೇನಾಗಿದೆ, STCG ಬಂದು 20%ಗೆ ಜಂಪ್ ಆಗಿದೆ ಮತ್ತು LTCG ಬಂದು 12.5. LTCGನಲ್ಲಿ ಏನು ಮೇಜರ್ ಚೇಂಜ್ ಓವರ್ ಮಾಡಿದ್ದಾರೆ ಅಂದರೆ, ಇಂಡೆಕ್ಸೇಷನ್ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅದು ರಿಮೂವ್ ಮಾಡಿದ್ದಾರೆ. ಸೊ ಇದಲ್ಲದೆ ಕ್ಯಾಶುವಲ್ ಇನ್ಕಮ್ಸ್ಗೆ ಕ್ಯಾರಿ ಆಗ್ತಾಯಿದೆ 30%. ಸೊ ಇವೆಲ್ಲ ಸ್ಪೆಸಿಫೈಡ್ ಇನ್ಕಮ್ ಆಗಿರೋದ್ರಿಂದ ಫಸ್ಟ್ ಈ ಇನ್ಕಮ್ಗಳಿಗೆ ಸಪ್ರೇಟಾಗಿ ಟ್ಯಾಕ್ಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಪೆಸಿಫಿಕ್ ಟ್ಯಾಕ್ಸೇಷನ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಮಗೆ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನು ಸಿಗುತ್ತೆ ಅದಕ್ಕೆ ನಾವು ಇಂಡಿವಿಜುವಲ್ ಪರ್ಸನ್ ಅಥವಾ ಯಾವ ಪರ್ಸನ್ದು ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅವ್ರದ್ದು ಸ್ಲ್ಯಾಬ್ ರೇಟ್ಸ್ನ ಅಪ್ಲೈ ಮಾಡಿ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಎಲ್ಲ ಥರದ ಟ್ಯಾಕ್ಸಸ್ ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಅದೆಲ್ಲದರ ಟೋಟಲ್ ವ್ಯಾಲ್ಯೂನ ಟೋಟಲ್ ಟ್ಯಾಕ್ಸ್ ಅಂತ ಕರಿತೀವಿ. ಅದಾದಮೇಲೆ ಇದಕ್ಕೆ ಅಡಿಷ್ನಲ್ ಆಗಿ ಸರ್ಚಾರ್ಜಸ್ ಆ್ಯಡಪ್ ಆಗುತ್ತೆ. ಯಾವಾಗ ಒಂದು 50 lakh ಕ್ರಾಸ್ ಆಗುತ್ತೆ ಇಂಡಿವಿಜುವಲ್ಗೆ, ಕಂಪನಿಗೆ ಮತ್ತು ಬೇರೆ ಅಸೆಸ್ಸಿಗೆ 1 crore ಅವ್ರ ಟೋಟಲ್ ಇನ್ಕಮ್ ಕ್ರಾಸ್ ಆದಾಗ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆ್ಯಡ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಸರ್ಚಾರ್ಜಸ್ ಆ್ಯಡ್ ಆದಮೇಲೆ ಕೆಲವೊಂದು ಸಲ ಸರ್ಚಾರ್ಜಸ್ ಅಮೌಂಟು ಅಡಿಷ್ನಲ್ ಟ್ಯಾಕ್ಸಸ್ ಆಗಿ ಬರ್ಡನ್ ಆಗೋದ್ರಿಂದ ಸಮ್ ಕೇಸಸಲ್ಲಿ ನಮಗೆ ಮಾರ್ಜಿನಲ್ ರಿಲೀಫ್ ಸಿಗುತ್ತೆ. ಸೊ ಈ ಮಾರ್ಜಿನಲ್ ರಿಲೀಫ್ಸು ಅಪ್ಲಿಕೇಬಲ್ ಇದ್ದರೆ ಡಿಡಕ್ಷನ್ ತೊಗೊಳ್ತೀವಿ. ಡಿಡಕ್ಷನ್ ತೊಗೊಂಡ್ಮೇಲೆ ನಾವೇನು ಮಾಡ್ತೀವಿ, ಎಜುಕೇಷನ್ ಸೆಸ್, ಸೆಕೆಂಡರಿ ಹೈಯರ್ ಎಜುಕೇಷನ್ ಸೆಸ್, ಹೆಲ್ತ್ ಸೆಸ್ ಇವೆಲ್ಲವನ್ನು ಕಂಬೈನ್ ಮಾಡಿ 4% ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದೆಲ್ಲದ ಟ್ಯಾಕ್ಸ್ನ ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ಈ ರೌಂಡ್ ಫಿಗರ್ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಟೋಟಲ್ನ ನಾವೇನು ಹೇಳ್ತಿದ್ದೀವಿ ಟ್ಯಾಕ್ಸ್ ಲಯಬಿಲಿಟಿ ಅಂತ ಏನು ಹೇಳಿದ್ವಿ. ಇದಕ್ಕೆ ಕೆಲವೊಂದು ಸಲ ಈ ಲಯಬಿಲಿಟಿನ ಇನ್ ಟೈಮ್ಗೆ ಪೇಮೆಂಟ್ ಮಾಡಿಲ್ಲ, ಅಡ್ವಾನ್ಸ್ ಟ್ಯಾಕ್ಸ್ನ ಪೇಮೆಂಟ್ ಮಾಡಿಲ್ಲ ಅಥವಾ ರಿಟರ್ನ್ನ ಫೈಲಿಂಗ್ ಮಾಡಿಲ್ಲ, ಇಂಥ ಸಿಚುವೇಷನಲ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ. ಈ ಇಂಟ್ರೆಸ್ಟ್ನ ಸೆಕ್ಷನ್ 234 ABC ಸೆಕ್ಷನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇದೆಲ್ಲವನ್ನು ಒನ್ಸ್ ಅಗೇನ್ ಸೊ ನೆಟ್ ಟ್ಯಾಕ್ಸ್ ಲಯಬಿಲಿಟಿಯಿಂದ ಕೆಲವೊಂದು ಟ್ಯಾಕ್ಸಸ್ನ ನಾವು
ಡಿಡಕ್ಟ್ ಮಾಡ್ಕೊಳ್ತೀವಿ. ಯಾಕೆಂದರೆ ಅಡ್ವಾನ್ಸ್ ಟ್ಯಾಕ್ಸ್ ಇರ್ಬೋದು, TDS ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಇರ್ಬೋದು, ಇದು ಆಲ್ರೆಡಿ ಪೇಯ್ಡ್. ಯಾಕಂದರೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ರೇಟ್ನ ಪ್ರೀವಿಯಸ್ ಇಯರ್ನಲ್ಲೇ ಇನ್ ಬಿಟ್ವೀನಲ್ಲಿ ಪೇಮೆಂಟ್ ಮಾಡಿಸ್ಕೊಳ್ತಾ ಬರ್ತಾರೆ. ಸೊ ಹಾಗಾಗಿ ಇದೆಲ್ಲ ಪೇಯ್ಡ್ ಆಗಿರೋವಂಥ ಅಮೌಂಟ್ನ ಏನು ಮಾಡ್ಕೊಳ್ತೀವಿ, ಡಿಡಕ್ಟ್ ಮಾಡ್ಕೊಳ್ತೀವಿ. ಮತ್ತು ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ರಿಲೀಫ್ ಏನಿದೆ, ಸೊ ಬೇರೆ ಬೇರೆ ಕಂಟ್ರಿಯಲ್ಲಿ ಇನ್ಕಮ್ ಜನ್ರೇಟ್ ಆಗಿರುತ್ತೆ, ಸೇಮ್ ಇನ್ಕಮ್ಗೆ ಒನ್ಸ್ ಅಗೇನ್ ಟ್ಯಾಕ್ಸಸ್ ಇಂಪೋಸ್ ಆಗೋದ್ರಿಂದ ಸೊ ಡಬಲ್ ಟ್ಯಾಕ್ಸೇಷನ್ ರಿಲೀಫ್ ಕೂಡ ಸಿಗುತ್ತೆ. ಎಲ್ಲದನ್ನ ಡಿಡಕ್ಟ್ ಮಾಡ್ಕೊಂಡ್ಮೇಲೆ ಸಪೋಸ್ ಪಾಸಿಟಿವ್ ವ್ಯಾಲ್ಯೂ ಬಂದರೆ ಯು ಶುಡ್ ಪೇ ದ ಟ್ಯಾಕ್ಸ್, ಸಪೋಸ್ ನೆಗೆಟಿವ್ ವ್ಯಾಲ್ಯೂ ಬಂದರೆ ರಿಫಂಡಬಲ್ ಆಗುತ್ತೆ. ಸೊ ದಿಸ್ ಇಸ್ ದ ಕ್ರೈಟೀರಿಯಾ ಟ್ಯಾಕ್ಸ್ ಲಯಬಿಲಿಟಿನ ಕಾಂಪ್ಯೂಟ್ ಮಾಡೋದಕ್ಕೆ. ಸೊ ಇದಾದಮೇಲೆ ಸ್ಲ್ಯಾಬ್ ರೇಟ್ಸ್ ತುಂಬ ಇಂಪಾರ್ಟೆಂಟ್. ಸ್ಲ್ಯಾಬ್ ರೇಟ್ಸ್ ಚೇಂಜಸ್ ಆಗ್ತಾ ಇರುವಂಥ ವರ್ಡು. ಸೊ ಅದನ್ನು ನಾವು ಆವಾಗವಾಗ ಅಪ್ಡೇಟ್ ಮಾಡ್ಕೊಳ್ಬೇಕು. ಬಟ್ ಈಗೇನು ನಾನು ಡಿಸ್ಕಷನ್ ಮಾಡ್ತೀನಿ ಪ್ರೆಸೆಂಟೆಡ್ ಸ್ಲ್ಯಾಬ್ ರೇಟ್ಸು. ಸೊ ಪ್ರೆಸೆಂಟ್ ಇರುವಂಥ ಸ್ಲ್ಯಾಬ್ ರೇಟ್ಸ್ನ 2 ಕ್ಯಾಟಗರೈಸ್ ಮಾಡ್ಕೊಂಡಿದ್ದಾರೆ. ಒಂದು ನ್ಯೂ ರೆಜಿಮ್ ಮತ್ತು ಓಲ್ಡ್ ರೆಜಿಮ್ ಅಂತ ಕ್ಯಾಟಗರೈಸ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಇಂಡಿವಿಜುವಲ್ ಆಗಿದ್ದಾಗ ನೀವು ಓಲ್ಡ್ ಆ್ಯಂಡ್ ನ್ಯೂ ಯಾವುದನ್ನು ಯಾವಾಗ ಬೇಕಾದ್ರೆ ನಿಮ್ಗೆ ಯಾವಾಗ ಯಾವುದು ಬೆನಿಫಿಟ್ ಆಗುತ್ತೆ ಅದನ್ನು ಆ್ಯಪ್ಟ್ ಮಾಡ್ಕೊಳ್ಬೋದು. ಕಂಪನೀಸ್ಗಳಿಗೆ ಆ ಥರ ಪ್ರಾವಿಷನ್ ಇಲ್ಲ. ಒನ್ಸ್ ನ್ಯೂ ರೆಜಿಮ್ಗೆ ಅವ್ರು ಆ್ಯಪ್ಟ್ ಆದರೆ ಅವರು ಮತ್ತೆ ಓಲ್ಡ್ ರೆಜಿಮ್ಗೆ ರಿಟರ್ನ್ ಆಗಲಿಕ್ಕಾಗಲ್ಲ. ಸೊ ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್. ಸೊ ನ್ಯೂ ರೆಜಿಮ್ ಮತ್ತು ಓಲ್ಡ್ ರೆಜಿಮ್ ಎರಡು ಕೂಡ ರೇಟ್ ಆಫ್ ಟ್ಯಾಕ್ಸಸ್ ಕೂಡ ಚೇಂಜಸ್ ಇರೋದ್ರಿಂದ ಸೊ ಫಸ್ಟು ಓಲ್ಡ್ ರೆಜಿಮ್ನ ಡಿಸ್ಕಷನ್ ಮಾಡೋಣ. ವಾಟ್ ಈಸ್ ದ ಬೆನಿಫಿಟ್ ಇನ್ ಓಲ್ಡ್ ರೆಜಿಮ್. ಅದೇ ರೀತಿ ನ್ಯೂ ರೆಜಿಮ್ನು ಕೂಡ ಡಿಸ್ಕಷನ್ ಮಾಡೋಣ. ಅದರಲ್ಲಿ ಏನು ಬೆನಿಫಿಟ್ ಇದೆ ಅಂತಲೂ ಕೂಡ ಡಿಸ್ಕಷನ್ ಮಾಡೋಣ. ಸೊ ಬೋತ್ ಆರ್ ಎಕ್ಸಿಸ್ಟೆಂಟ್. ಸೊ ಎರಡು ರೀತಿಯಲ್ಲಿ ಯಾವ ಟ್ಯಾಕ್ಸ್ ಪೇಯರ್ಗೆ ಯಾವ ರೆಜಿಮಲ್ಲಿ ಟ್ಯಾಕ್ಸ್ ಕಡಿಮೆ ಬೀಳುತ್ತೆ ಅದರಲ್ಲಿ ಅವ್ರು ಟ್ಯಾಕ್ಸ್ನ ಕಂಪ್ಯೂಟ್ ಮಾಡಿ ಪೇ ಮಾಡ್ಬೋದು. ಸೊ ಓಲ್ಡ್ ರೆಜಿಮ್ನ ಮತ್ತೆ 3 ಕ್ಯಾಟಗರೀಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ತಾರೆ ಆನ್ ದಿ ಬೇಸಿಸ್ ಆಫ್ ಏಜ್ ಗ್ರೂಪ್. ಸೊ ಒಂದು ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು, ಅವನ ಏಜು 60ಕ್ಕಿಂತ ಕಡಿಮೆ ಇತ್ತು ಅಂದರೆ ಅವನು ಫಸ್ಟ್ ಕ್ಯಾಟಗರಿಗೆ ಬರ್ತಾನೆ. ಇವನ ಜೊತೆಗೆ ಎಲ್ಲ ನಾನ್ ರೆಸಿಡೆಂಟು ಕೂಡ ಇದೇ ಕ್ಯಾಟಗರಿಗೆ ಬರ್ತಾರೆ. ಇಟ್ಸ್ ನಥಿಂಗ್ ಬಟ್ 60 ವರ್ಷಕ್ಕಿಂತ ಕಡಿಮೆ ಇರೋವಂಥ ವ್ಯಕ್ತಿ ಮತ್ತು ಎಲ್ಲ ನಾನ್ ರೆಸಿಡೆಂಟ್ ಫಸ್ಟ್ ಕ್ಯಾಟಗರಿನಲ್ಲಿರ್ತಾರೆ. ದೆನ್ ಸೆಕೆಂಡ್ ಒನ್ ಬಂದು ಸೀನಿಯರ್ ಸಿಟಿಸನ್ ಅಂತ ಹೇಳ್ತೀವಿ, ರೆಸಿಡೆಂಟ್ ಸೀನಿಯರ್ ಸಿಟಿಸನ್. ಇಲ್ಲಿ ಏಜ್ ಬಂದು 60 to 80 ಇಯರ್ಸ್ ಇರಬೇಕು ಪರ್ಸನ್ದು. ಅಂಥ ಪರ್ಸನ್ನ ರೆಸಿಡೆಂಟ್ಗೆ ಈ ಕ್ಯಾಟಗರಿಗೆ ಬರ್ತಾರೆ. ದೆನ್ ಥರ್ಡ್ ಒನ್ ಬಂದು ಸೂಪರ್ ಸೀನಿಯರ್ ಸಿಟಿಸನ್. ಇವ್ರಿಗೆ ಮೋರ್ ದ್ಯಾನ್ 80 ಇತ್ತು ಅಂದರೆ ಅಂಥ ಪರ್ಸನ್ನ ನಾವು ಸೂಪರ್ ಸೀನಿಯರ್ ಸಿಟಿಸನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಸ್ಲ್ಯಾಬ್ ರೇಟ್? ಸೊ ಅಪ್ ಟು 2.5 ಲ್ಯಾಕ್ ಎಲ್ಲರಿಗೂ ಯಾರಿಗೂ ಟ್ಯಾಕ್ಸಬಲ್ ಆಗಲ್ಲ. ಫಸ್ಟ್ ಕ್ಯಾಟಗರಿ ಅವ್ರಿಗಂತೂ ಟ್ಯಾಕ್ಸ್ ಇಲ್ಲ. ಸೊ ಫಸ್ಟ್ ಕ್ಯಾಟಗರಿ ಡಿಸ್ಕಷನ್ ಮಾಡೋಣ, ಆಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ಯಾಟಗರಿಗೆ ಹೋಗೋಣ. ಸೊ ಫಸ್ಟ್ ಕ್ಯಾಟಗರಿ ಬಂದು ಬಿಲೋ 60 ಇಯರ್ಸ್ ಕ್ಯಾಟಗರಿ ಅವ್ರಿಗೆ. ಸೊ ಇವರಿಗೆ ಅಪ್ ಟು 2.5 ಲ್ಯಾಕ್ ತನಕ ನಿಲ್ಲಿರುತ್ತೆ. ದೆನ್ 2.5 to 3 lakh 5% ಟ್ಯಾಕ್ಸ್ ರೇಟ್, 3 lakh to 5 lakh 5% ಸ್ಲ್ಯಾಬ್ ರೇಟ್, ಆ್ಯಂಡ್ 5 lakh to 10 lakh 20% ಸ್ಲ್ಯಾಬ್ ರೇಟ್, ಆ್ಯಂಡ್ ಅಬೌವ್ 10 lakh ಬಂದು 30% ಸ್ಲ್ಯಾಬ್ ರೇಟ್ಸ್ ಕ್ಯಾಟಗರಿಗೆ ಬರ್ತಾರೆ. ಇನ್ನು ಸೀನಿಯರ್ ಸಿಟಿಸನ್ ಕ್ಯಾಟಗರಿಗೆ ಬಂತು ಅಂದರೆ ಇವ್ರಿಗೆ ಅಪ್ ಟು 3 lakh ತನಕ ಯಾವುದೇ ಟ್ಯಾಕ್ಸ್ ಬಿಡಲ್ಲ. 3 lakh to 5 lakh 5%, 5 lakh to 10 lakh 20%, ಅಬೌವ್ 10 lakh 30% ಟ್ಯಾಕ್ಸ್ ರೇಟ್ಗೆ ಬರ್ತಾರೆ. ಇನ್ನು ಸೂಪರ್ ಸೀನಿಯರ್ ಸಿಟಿಸನ್ಗೆ ಬಂದರೆ ಅಪ್ ಟು 5 lakh ತನಕ ಅವ್ರಿಗೆ ಯಾವುದೇ ರೀತಿ ಟ್ಯಾಕ್ಸ್ ಬೀಳಲ್ಲ. ಲ್ಯಾಕ್ ಟು 10 lakh ಬಂದು 20% ಟ್ಯಾಕ್ಸ್ ರೇಟ್ ಬರುತ್ತೆ, ಆ್ಯಂಡ್ ಅಬೌವ್ 10 lakh ಬಂದು 30% ಟ್ಯಾಕ್ಸ್ ರೇಟ್ನ ಅಬ್ಸರ್ವ್ ಮಾಡುತ್ತೆ. ಇನ್ನು ನ್ಯೂ ರೆಜಿಮ್ಗೆ ಬಂದರೆ ಒನ್ಸ್ ಅಗೇನ್ ಇಲ್ಲಿ ಕ್ಯಾಟಗರೈಸ್ ಆಗುತ್ತೆ. ಸೊ ಇದು ಸ್ಲ್ಯಾಬ್ ರೇಟ್ಸ್ ಚೇಂಜಸ್ ಆಗಿದೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ. ಸೊ ಹಾಗಾಗಿ 2 ಕ್ಯಾಟಗರೀಸಲ್ಲಿ ಹೇಳ್ತೀನಿ. ಅಂದರೆ 23-24 ಫಿನಾನ್ಷಿಯಲ್ ಇಯರ್ಗೆ ಒಂದು, 24-25 ಫಿನಾನ್ಷಿಯಲ್ ಇಯರ್ಗೆ ಚೇಂಜಸ್ ಆಗ್ತದೆ. ಸೊ 23-24 ಕ್ಯಾಟಗರಿಗೆ ಬಂದರೆ ಅಪ್ ಟು 3 lakh ನಿಲ್, 3 to 6 lakh 5%, 6 to 9 lakh 10%, 9 to 12 lakh 15%, 12 to 15 lakh 20%, 15 lakh ಮೋರು 30% ಬರುತ್ತೆ. ಎವ್ರಿ 3 lakh ಸ್ಲ್ಯಾಬ್ ರೇಟ್ 5% ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ ಅದೇ ರೀತಿ 24-25ಗೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಪ್ ಟು 3 lakh ನಿಲ್ಲು, 3 to 7 lakh 5%, 7 lakh to 10 lakh 10%, 10 lakh to 12%, 12 lakh 15%, 12 to 15 lakh 20%, ಆ್ಯಂಡ್ ಮೋರ್ ದ್ಯಾನ್ 15 lakh 30% ಸ್ಲ್ಯಾಬ್ ರೇಟ್ಗೆ ಬರ್ತಾರೆ. ಇದಲ್ಲದೆ ಅಂಡರ್ ಸೆಕ್ಷನ್ 87A ಪ್ರಕಾರ ನಮಗೆ ರಿಬೇಟ್ಸ್ ಕೂಡ ಸಿಗುತ್ತೆ. ಸೊ ಈ ರಿಬೇಟ್ ಹೇಗೆ ಸಿಗ್ತದೆ ಅಂತಂದರೆ, ಸೊ ಓಲ್ಡ್ ರೆಜಿಮಲ್ಲಿರುವಂಥ ಪರ್ಸನ್ಸ್ಗೆ ಅಂದರೆ NRIನ ಹೊರತುಪಡಿಸಿ ಇನ್ನುಳಿದವ್ರಿಗೆ ಯಾರಿಗೆ 5 ಲಕ್ಷ ತನಕ ಇನ್ಕಮ್ ಇದೆ, 5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು, 5 ಲಕ್ಷ ತನಕ ಇನ್ಕಮ್ ಇದೆ ಅಂದರೆ ಅವ್ರಿಗೆ ಟ್ಯಾಕ್ಸ್ ರೇಟ್ ಬಂದು 12,500 ರೂಪೀಸ್ ಬರುತ್ತೆ. ಸೊ ಈ ಅಮೌಂಟು ಅವ್ರಿಗೆ ರಿಬೇಟ್ ಆಗಿ ಸಿಗುತ್ತೆ. ಅಂದರೆ ಅಂಡರ್ ಸೆಕ್ಷನ್ 87A ಈ ಅಮೌಂಟು ವಿಚ್ ಎವರ್ ಇಸ್ ಲೆಸ್ ಬರುತ್ತೆ ಆ್ಯಕ್ಚುಲಿ,
ಅವರ ಟ್ಯಾಕ್ಸ್ ಅಮೌಂಟ್ ಮತ್ತು 12,500 ವಿಚ್ ಎವರ್ ಇಸ್ ಲೀಸ್ಟ್ ಅಮೌಂಟ್ನ ನಾವು ರಿಬೇಟಾಗಿ ತೊಗೊಳ್ತೀವಿ. ಸೊ ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ 5 ಲ್ಯಾಕ್ ತನಕ ಇನ್ಕಮ್ ಇರೋವಂಥವ್ರಿಗೆ ಮಾತ್ರ. 5 ಲ್ಯಾಕ್ ಎಕ್ಸೀಡ್ ಆದರೆ ಈ ರಿಬೇಟ್ ಅಪ್ಲಿಕೇಬಲ್ ಆಗಲ್ಲ. ಮತ್ತು ಅದೇ ರೀತಿ NRIಸ್ಗೂ ಕೂಡ ಈ ರಿಬೇಟ್ ಸಿಗಲ್ಲ. ಇನ್ನು ಹೊಸ ರೆಜಿಮ್ಗೆ ಬಂತು ಅಂದರೆ ಇವ್ರಿಗೆ 25,000 ತನಕ ರಿಬೇಟ್ ಸಿಗುತ್ತೆ. ತನಕ ಅಂತಂದಾಗ ಅಪ್ ಟು ಬರುತ್ತೆ. ಸೊ ಇಲ್ಲಿ ಅವರ ಇನ್ಕಮ್ 7 ಲ್ಯಾಕ್ ಕ್ರಾಸ್ ಆಗಿಲ್ಲ, ಅದಕ್ಕಿಂತ ಬಿಲೋ ಇದೆ ಅಂತ ಅಂದಾಗ ಅವ್ರಿಗೆ 25,000 ತನಕ ಅವ್ರಿಗೆ ಟ್ಯಾಕ್ಸ್ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಇವ್ರಿಗೆ 25,000 ತನಕ ನಮಗೆ ರಿಬೇಟ್ ಸಿಗೋವಂಥ ಚಾನ್ಸಸ್ ಇದೆ. ಸೇಮ್ ಸೆಕ್ಷನ್ 87A ನ್ಯೂ ರೆಜಿಮ್ ಬಂದಾಗ 25, ಓಲ್ಡ್ ರೆಜಿಮ್ ಬಂದಾಗ 12.5. ಸೊ ಇದು ಜೊತೆಗೆ ನ್ಯೂ ರೆಜಿಮ್ನವ್ರಿಗೆ ಒಂದು ಅಡಿಷ್ನಲ್ ಅಡ್ವಾಂಟೇಜ್ ಅಂದರೆ ಸ್ಯಾಲ್ರಿನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಸೊ ಇವ್ರಿಗೆ ಪ್ರೀವಿಯಸ್ ಇಯರ್ನಲ್ಲಿ ಅಂದರೆ ಬಜೆಟ್ ಆಗೋಕ್ಕೂ ಮುಂಚೆ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇತ್ತು. ಈಗ ಅದು 75,000ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ. ಇನ್ನು ನೆಕ್ಸ್ಟ್ ಒಂದು ಬಂದು ಸರ್ಚಾರ್ಜಸ್ ರೇಟ್ಸ್ಗಳನ್ನ ಅಬ್ಸರ್ವ್ ಮಾಡೋಣ. ಸೊ ನಾನು ಆಲ್ರೆಡಿ ಲಯಬಿಲಿಟಿ ಹೇಳಬೇಕಾದ್ರೆ ಹೇಳಿದೆ, ಸರ್ಚಾರ್ಜಸ್ ನಥಿಂಗ್ ಬಟ್ ಅಡಿಷ್ನಲ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಯಾಕೆ ಇದನ್ನು ಇನ್ಕಮ್ ಟ್ಯಾಕ್ಸಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ ಅಂತಂದರೆ, ನಾವು ಇಂಡಿಯಾದಲ್ಲಿ ಏನು ಫಾಲೋ ಮಾಡ್ತಿದ್ದೀವಿ, ಇನ್ಕಮ್ ಟ್ಯಾಕ್ಸ್ ಇಸ್ ಎ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್. ಸೊ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮಲ್ಲಿ ಲೋಯರ್ ಇನ್ಕಮ್ ಇದ್ದರೆ ಲೋ ಟ್ಯಾಕ್ಸಸ್ನ ಪೇಮೆಂಟ್ ಮಾಡಬೇಕು, ಹೈ ಇನ್ಕಮ್ ಇದ್ದರೆ ಹೈ ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕು. ಸೊ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಸರ್ಚಾರ್ಜ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಸರ್ಚಾರ್ಜ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗೋದೇ ಅವರ ಟೋಟಲ್ ಇನ್ಕಮ್ 50 ಲ್ಯಾಕ್ ಕ್ರಾಸ್ ಆದಾಗ ಮಾತ್ರ. ಸೊ ಯಾರ ಇನ್ಕಮ್ ಟೋಟಲ್ ಇನ್ಕಮ್ 50 ಲ್ಯಾಕ್ ಕ್ರಾಸ್ ಆಗಿದೆ, 1 crore ಬಿಲೋ ಇದೆ, ಅವ್ರಿಗೆ 10% ಅಷ್ಟು ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಅದೇ ರೀತಿ 1 crore ಜಾಸ್ತಿ ಇದೆ, 2 crore ಕಡಿಮೆ ಇದೆ ಅಂದರೆ 15% ಸರ್ಚಾರ್ಜ್ ಅಪ್ಲೈ ಆಗುತ್ತೆ. 2 crore ಜಾಸ್ತಿ ಇದೆ, 5 crore ಕಡಿಮೆ ಇದ್ದಾಗ ಅಂದಾಗ 25% ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಇನ್ನು 5 crore ಕ್ರಾಸ್ ಆದಾಗ 37% ಇತ್ತು. ಬಟ್ ಆದರೆ 2023 ಬಜೆಟ್ನಲ್ಲಿ ಇದನ್ನು ರಿಡ್ಯೂಸ್ ಮಾಡಿ 25% ಏನಿದೆ ಟ್ಯಾಕ್ಸ್ ರೇಟೇ ಅಲ್ಟಿಮೇಟ್ ಹೈಯೆಸ್ಟ್ ರೇಟ್ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅಡಿಷ್ನಲ್ 4% ಎಜುಕೇಷನ್ ಆ್ಯಂಡ್ ಹೆಲ್ತ್ ಸೆಸ್ನ ಕೂಡ ಪೇಮೆಂಟ್ ಮಾಡ್ತೀವಿ. ಇದು ಕೂಡ ಟ್ಯಾಕ್ಸ್ ಆನ್ ಟ್ಯಾಕ್ಸು. ಕಂಪನೀಸ್ದು ಟ್ಯಾಕ್ಸ್ ರೇಟ್ಸ್ಗಳನ್ನ ಅಬ್ಸರ್ವ್ ಮಾಡೋದಾದರೆ, ಕಂಪನೀಸ್ ಟ್ಯಾಕ್ಸ್ ರೇಟ್ಸ್ನ ಡೊಮೆಸ್ಟಿಕ್ ಮತ್ತು ಫಾರಿನ್ ಕಂಪನೀಸ್ಗಳಿಗೆ ಸಪ್ರೇಟ್ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಡೊಮೆಸ್ಟಿಕ್ ಕಂಪನೀಸ್ನಲ್ಲಿ ಮತ್ತೆ ನಾವು 3 ಸೆಕ್ಷನ್ಸ್ನ ಅಬ್ಸರ್ವ್ ಮಾಡ್ತೀವಿ. 115BA ಒಂದು, BAA ಒಂದು, BAB ಒಂದು. ಇನ್ ಅದರ್ ಕೇಸಸ್ ಬಂದು ಕೂಡ BAಗೆ ರಿಲೇಟೆಡ್ ಆಗುತ್ತೆ. ಸೊ ಸೇಮ್ ಥಿಂಗನ್ನ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ 115BA ಬಂದು ಓಲ್ಡ್ ರೆಜಿಮ್, ಮತ್ತು ಅದರ್ ಕೇಸಸ್ ಇದೆಯಲ್ಲ ಅದು ಓಲ್ಡ್ ರೆಜಿಮ್. ಇದು 400 crores ಅಷ್ಟು ಟರ್ನೋವರ್ ಕಡಿಮೆ ಇರುವಂಥ ಕಂಪನೀಸ್ಗಳಿಗೆ BA ಅಪ್ಲೈ ಆಗುತ್ತೆ. ಸೊ 400 crores ಕಡಿಮೆ ಇರುವಂಥ ಟರ್ನೋವರ್ ಇರುವಂಥ ಕಂಪನೀಸ್ಗಳಿಗೆ 25% ಟ್ಯಾಕ್ಸ್ ರೇಟ್ ಇಂಪೋಸ್ ಆಗುತ್ತೆ. ಮತ್ತು ಅದರ್ ಕೇಸಸ್ ಇರೋರಿಗೆ ಅಂದರೆ ಎಬೋವ್ 400 crores ಇತ್ತು ಅಂತಂದರೆ 30% ಅಪ್ಲೈ ಆಗುತ್ತೆ. ಇದರ ಜೊತೆಗೆ 1 crore ಜಾಸ್ತಿ ಇತ್ತು, 10 crore ಕಡಿಮೆ ಇದ್ದರೆ 7% ಅಷ್ಟು ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಇದ್ರ ಜೊತೆಗೆ ಮೋರ್ ದ್ಯಾನ್ 10 crore ಇತ್ತು ಅಂದರೆ 12% ಅಷ್ಟು ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಇನ್ನು BAA ಮತ್ತು BAB ಏನಿದೆ ಇದು ನ್ಯೂ ರೆಜಿಮ್ ಅಂತ ಹೇಳ್ಬೋದು. ಇದರಲ್ಲೂ ಪರ್ಟಿಕ್ಯುಲರ್ಲಿ BAA ಇದೆಯಲ್ಲ, ಆ್ಯಕ್ಚುಲಿ ಇದು ನ್ಯೂ ರೆಜಿಮ್, 22% ಟ್ಯಾಕ್ಸ್ ರೇಟ್ ಇಂಪೋಸ್ ಆಗುತ್ತೆ. ಸೊ ನಿಮಗೆ ಸರ್ಚಾರ್ಜ್ ಕಂಪಲ್ಸರಿ 10% ಪೇ ಮಾಡಲೇಬೇಕು. ನಿಮಗೆ 1 crore ಕ್ರಾಸ್ ಆದರೆ 10 crore ಕ್ರಾಸ್ ಆದರೆ ಅನ್ನೋವಂಥ ಕಾನ್ಸೆಪ್ಟ್ ಇಲ್ಲ. ಸೊ ಮಸ್ಟ್ ಆ್ಯಂಡ್ ಶುಡ್ 10% ಟ್ಯಾಕ್ಸ್ ರೇಟ್ ಸರ್ಚಾರ್ಜ್ ಪೇಮೆಂಟ್ ಮಾಡಲೇಬೇಕು. ಜೊತೆಗೆ ಈ BAB ಏನಿದೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟಪ್ಸ್ಗಳಿಗೆ ಕೊಟ್ಟಿರೋವಂಥ ಪ್ರಾವಿಷನ್ 15% ಅಷ್ಟು ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾರೆ. ಇದಕ್ಕೆ ಲಿಮಿಟ್ ಇದೆ, 2023ಗೆ ಅದು ಎಂಡಪ್ ಆಗೋಗಿದೆ. ಅದ್ರ ಒಳಗಡೆ ಇರುವಂಥ ಕಂಪನೀಸ್ಗಳಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಜೊತೆಗೆ 10% ಅಷ್ಟು ಸರ್ಚಾರ್ಜ್ ಕಂಪಲ್ಸರಿ ಪೇಮೆಂಟ್. ಇದು ಡೊಮೆಸ್ಟಿಕ್ ಕಂಪನೀಸ್ಗಾಯಿತು. ಇನ್ನು ಫಾರಿನ್ ಕಂಪನೀಸ್ಗೆ ಬಂದಾಗ ಇದು ಮಾತ್ರ ರೀಸೆಂಟಾಗಿ ಚೇಂಜಸ್ ಆಗಿದೆ. 2020 ಆದಮೇಲಿಂದ ಮೇಜರ್ ಚೇಂಜಸ್ ಕಾರ್ಪೊರೇಟ್ ಸೆಕ್ಟರಲ್ಲಿ ಚೇಂಜಸ್ ಆಗಿರಲಿಲ್ಲ. ಬಟ್ ಆದರೆ ಈ ಇಯರ್ನಲ್ಲಿ ಫಾರಿನ್ ಕಂಪನೀಸ್ಗಳಿಗೆ ಮಾತ್ರ ಸ್ವಲ್ಪ ಚೇಂಜ್ ಓವರ್ ಮಾಡಿದರೆ, ರಾಯಲ್ಟಿ ಇನ್ಕಮ್ ಏನಾದ್ರು ಫಾರಿನ್ ಕಂಪ್ನೀಸ್ ರಿಸೀವ್ ಮಾಡ್ತಾಯಿದ್ರೆ, ಸೊ ಈ ರಾಯಲ್ಟಿ ಇನ್ಕಮ್ ತೊಗೊಳೋದಕ್ಕೂ ಕೂಡ ಕಂಡೀಷನ್ ಇದೆ. April 1, 1976ಗಿಂತ ಮುಂಚೆ ಇರಬೇಕು. ಅಂಥ ಕಂಪನೀಸ್ಗಳಿಗೆ ಮಾತ್ರ 50% ಟ್ಯಾಕ್ಸ್ ರೇಟ್ ಇಂಪೋಸ್ ಆಗುತ್ತೆ. ಇನ್ನು ಅದರ್ ಕಂಪನೀಸ್ಗಳಿಗೆ ಎಲ್ಲರಿಗೂ ಕೂಡ 40% ಇದ್ದಿದ್ದಂಥ ಫಾರಿನ್ ಕಂಪ್ನಿ ಟ್ಯಾಕ್ಸ್ ರೇಟು 35%ಗೆ ರಿಡ್ಯೂಸ್ ಆಗಿದೆ. ಇದ್ರ ಜೊತೆಗೆ ಅವರ ಸರ್ಚಾರ್ಜ್ ಕೂಡ 5% ಮತ್ತು 2% ಇದೆ. ಇಟ್ಸ್ ನಥಿಂಗ್ ಬಟ್ 1 crore 10 crore ಇತ್ತು ಅಂತಂದರೆ
ಜಸ್ಟ್ 2% ಸರ್ಚಾರ್ಜಸ್ ಬರುತ್ತೆ. ಅಬೌಟ್ 10 crore ಇದ್ದರೆ 5% ಸರ್ಚಾರ್ಜಸ್ ಬೀಳುತ್ತೆ. ಇದ್ರ ಜೊತೆಗೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಒಂದು ಅಡಿಷ್ನಲ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು 115 BAA ಕಂಪನಿ ಮತ್ತು 115 BAB ಕಂಪನಿಗೆ ಈ ಮ್ಯಾಟ್ ಕಾನ್ಸೆಪ್ಟು ಅಪ್ಲಿಕೇಬಲ್ ಆಗಲ್ಲ. ಇವರ ಬಿಟ್ಟು ಬೇರೆ ಕಂಪನಿ, ಅದು ಫಾರಿನ್ ಕಂಪ್ನಿ ಆಗಿರ್ಬೋದು, ಡೊಮೆಸ್ಟಿಕ್ ಕಂಪನಿ ಆಗಿರ್ಬೋದು, ಆ ಕಂಪನೀಸ್ಗಳು ಬುಕ್ ಪ್ರಾಫಿಟ್ನ ಮೇಲೆ 15% ಅಷ್ಟು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ನಾರ್ಮಲ್ ಪ್ರಾವಿಷನ್ ವಿಚ್ ಎವರ್ ಈಸ್ ಹೈಯರ್ ಏನಿದೆ ಅದು ಆ್ಯಕ್ಚುಯಲ್ ಟ್ಯಾಕ್ಸ್ ಪೇಮೆಂಟ್ನ ಅಪ್ಲೈ ಮಾಡ್ಕೊಳ್ತಾರೆ. ಇನ್ನು LLP ಮತ್ತು ಪಾರ್ಟ್ನರ್ಶಿಪ್ ಫಾರ್ಮ್ಗೆ 30% ಟ್ಯಾಕ್ಸ್ ರೇಟ್ ಕಂಪಲ್ಸರಿ. 1 crore ಏನಾದರೂ ಅವರ ಇನ್ಕಮ್ ಕ್ರಾಸ್ ಆಯಿತು ಅಂತಂದರೆ ಅವ್ರಿಗೆ 12% ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಇದಿಷ್ಟು ಅವರ ಕಂಪನಿ ಮತ್ತು ಅದರ್ ಅಸೆಸ್ಸಿಗೆ ಇರುವಂಥ ಟ್ಯಾಕ್ಸ್ ರೇಟು. ಇದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗೆ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 234 ABC. ಅದರಲ್ಲಿ B ಆ್ಯಂಡ್ C ಬಂದು ಒಂದು ಅಡ್ವಾನ್ಸ್ ಟ್ಯಾಕ್ಸ್ನ 90% ಅಷ್ಟು ಪೇಮೆಂಟ್ ಮಾಡೋದಕ್ಕೆ ಫೇಲ್ ಆದಾಗ ಇಂಪೋಸ್ ಆಗುವಂಥ ಇಂಟ್ರೆಸ್ಟ್ ರೇಟು. ಮತ್ತು 234C ಬಂದು ಸಪೋಸ್ ಫಿಸ್ಕಲ್ ಇಯರ್ನಲ್ಲಿ ನೀವು ಟ್ಯಾಕ್ಸೇ ಪೇಮೆಂಟ್ ಮಾಡಿಲ್ಲ, ಆಗ ಇಂಟ್ರೆಸ್ಟ್ ಚಾರ್ಜ್ ಮಾಡೋದು 234C ಅಪ್ಲೈ ಆಗುವಂಥದ್ದು. ಸೊ ಇದಲ್ಲದೆ ನಾನು ಆಲ್ರೆಡಿ ಹೇಳಿದೆ, ಓಲ್ಡ್ ಆ್ಯಂಡ್ ನ್ಯೂ ರೆಜಿಮ್ ಅಂತ ಕಾನ್ಸೆಪ್ಟ್ ಬಂದಾಗ ಕೆಲವೊಂದು ಬೆನಿಫಿಟ್ಸ್ ಸಿಗುತ್ತೆ, ಕೆಲವೊಂದು ಬೆನಿಫಿಟ್ಸ್ ರೆಜಿಮ್ ಬೇಸಿಸ್ ಮೇಲೆ ಕ್ಯಾಟಗರೈಸ್ ಆಗುತ್ತೆ. ಸೊ ನ್ಯೂ ರೆಜಿಮ್ಗೆ ಏನಾದರೂ ನೀವು ಹೋಗ್ತಿದ್ದೀರಾ ಅಂತಂದರೆ ಈ ಕೆಳಗಡೆ ಇರುವಂಥ ಕೆಲವೊಂದು ಬೆನಿಫಿಟ್ಸ್ಗಳನ್ನ ನೀವು ಡ್ರಾಪ್ಔಟ್ ಮಾಡಬೇಕಾಗತ್ತೆ. ಯಾವೆಲ್ಲ ಸೆಕ್ಷನ್ಸು ಎಸ್ಪೆಷಲಿ ಅಂದರೆ 80C ಬಂದು ನಮಗೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಸಿಗ್ತಿತ್ತು, ಸುಕನ್ಯಾ ಸಮೃದ್ಧಿ ಯೋಜನೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನಲ್ಲಿ, ಮತ್ತು ಹೋಮ್ ಲೋನ್ದು ಪ್ರಿನ್ಸಿಪಲ್ ಅಮೌಂಟ್ನ ರಿಪೇಮೆಂಟ್ ಮಾಡಿದಾಗ, ಲೈಫ್ ಇನ್ಶೂರೆನ್ಸ್ ಪೇಮೆಂಟ್ ಮಾಡಿದಾಗ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಏನಿತ್ತು, ಪೇಮೆಂಟ್ ಏನಿತ್ತು ಅದಕ್ಕೆ ನಮಗೆ ಅಪ್ ಟು 1.5 ತನಕ ಡಿಡಕ್ಷನ್ ಸಿಗ್ತಿತ್ತು, ಲ್ಯಾಕ್ ತನಕ. ಆ ಡಿಡಕ್ಷನ್ನ ನಾವು ಡ್ರಾಪ್ಔಟ್ ಮಾಡಬೇಕಾಗತ್ತೆ. ಇದಲ್ಲದೆ 80CCD ಬರುವಂಥ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 50,000 ತನಕ ನಮಗೆ ಡಿಡಕ್ಷನ್ ಸಿಗ್ತಾಯಿತ್ತು. 80D ಮೆಡಿಕಲ್ ಇನ್ಶೂರೆನ್ಸ್ನ ತೊಗೊಂಡಿದ್ರೆ ನಮಗೆ 25,000, ಸೀನಿಯರ್ ಸಿಟಿಸನ್ಗಾದರೆ 50,000, ಪೇರೆಂಟ್ಸ್ ಇದ್ದರೆ ಅಡಿಷ್ನಲ್ 25,000, ಇದೆಲ್ಲ ಅಡಿಷ್ನಲ್ ಬೆನಿಫಿಟ್ಸ್ ಸಿಗ್ತಾಯಿತ್ತು. ಮತ್ತು ಈ ಎಜುಕೇಷನ್ ಲೋನ್ ಬಂದಾಗ 80E ನಾವು ಅಬ್ಸರ್ವ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ 80E, ಬಟ್ ಆದರೆ 8 years ತನಕ ನಾವೇನು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಿದ್ವಿ ಅದು ಡಿಡಕ್ಷನ್ ತೊಗೊಳ್ಬೋದಾಗಿತ್ತು. ಎಸ್ಪೆಷಲಿ 80TTA ಮತ್ತು 80TTB ನಾವು ಲಾಸ್ ಮಾಡ್ಕೊಳ್ತೀವಿ ಹೊಸ ರೆಜಿಮ್ಗೆ ಹೋದಾಗ. ಏನಂತಂದರೆ ಬಿಲೋ 60 years ಏಜ್ ಇತ್ತು ಅಂತಂದರೆ ನಮಗೆ ಬ್ಯಾಂಕ್ನಲ್ಲಿ ಬರುವಂಥ ಇಂಟ್ರೆಸ್ಟ್ ಅಮೌಂಟ್ ಏನಿದೆ 10,000 ತನಕದ ಇನ್ಕಮ್ ಅಮೌಂಟ್ನ ನಾನು 80TTA ಡಿಡಕ್ಷನ್ಸ್ ತೊಗೋಬೋದಾಗಿತ್ತು. ಸೀನಿಯರ್ ಸಿಟಿಸನ್ ಆದರೆ 80TTB ಹೋಗುತ್ತೆ, ಅವ್ರಿಗೆ 50,000 ತನಕ ಇಂಟ್ರೆಸ್ಟ್ ಅಮೌಂಟ್ ಏನಿದೆ ಅದು ಡಿಡಕ್ಷನ್ಸ್ ತೊಗೊಳ್ಬೋದು. ಇದಲ್ಲದೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 30 HRA ಕ್ಯಾಲ್ಕುಲೇಷನ್ ಏನು ಮಾಡ್ತೀವಿ, HRA ಎಕ್ಸಂಪ್ಷನ್ಸ್ ಏನು ತೊಗೊಳ್ತೀವಿ ಅದು ಕೂಡ ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಹೋದರೆ ನಿಮಗೆ ಸಿಗಲ್ಲ. ಬಟ್ ಅದೇ ಓಲ್ಡ್ ಆ್ಯಂಡ್ ನ್ಯೂ ರೆಜಿಮ್ ಇಬ್ಬರಿಗೂ ಕೂಡ ಕಾಮನ್ ಆಗಿ ಸಿಗುವಂಥ ಕೆಲವೊಂದು ಎಕ್ಸಂಪ್ಷನ್ಸ್ಗಳಿದೆ. ಯಾವುದೆಲ್ಲ ಅಂತಂದರೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಾಗ ಸಿಗುವಂಥ ಎಕ್ಸಂಪ್ಷನ್ಸು, ಪರ್ಕ್ವಿಸಿಟ್ಸ್ ಮತ್ತು ಅಫಿಷಿಯಲ್ ಪರ್ಪಸ್ಗೋಸ್ಕರ ತೊಗೊಳ್ಳುವಂಥ ಎಕ್ಸಂಪ್ಷನ್ಸು, ಅಲೋವೆನ್ಸಸ್ಸು, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು, ಗ್ರ್ಯಾಚ್ಯುಟಿ ಎಕ್ಸಂಪ್ಷನ್ನು, ಡೈಲಿ ಅಲೋವೆನ್ಸಸ್ಸು, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು NPS ಇರ್ಬೋದು, ಲೀವ್ ಎನ್ಕ್ಯಾಶ್ಮೆಂಟ್ ಎಕ್ಸಂಪ್ಷನ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಅಲೋವೆನ್ಸಸ್ ಇರ್ಬೋದು, ಸ್ಪೆಷಲ್ ಏಬಲ್ಡ್ ಪರ್ಸನ್ಸ್ಗೆ, ಕಾಂಟ್ರಿಬ್ಯೂಷನ್ ಟು ಅಗ್ನಿವೀರ್ ಕಾರ್ಪಸ್ ಫಂಡ್ ಇರ್ಬೋದು, ಕನ್ವೆನ್ಸ್ ಅಲೋವೆನ್ಸಸ್ ಇರ್ಬೋದು, ಗಿಫ್ಟ್ ಫ್ರಮ್ ಎಂಪ್ಲಾಯರ್ ಇರ್ಬೋದು, ಟ್ಯಾಕ್ಸ್ ರಿಬೇಟ್ಸ್ ಇರ್ಬೋದು. ಇದೆಲ್ಲ ಓಲ್ಡ್ ಆ್ಯಂಡ್ ನ್ಯೂ ರೆಜಿಮ್ ಇಬ್ರಿಗೂ ಕೂಡ ಇವಾಗಲೂ ಕೂಡ ಈ ಎಕ್ಸಂಪ್ಷನ್ಸು, ಅಲೋವೆನ್ಸಸ್ಸು, ಡಿಡಕ್ಷನ್ಸ್ನ ಎಂಜಾಯ್ ಮಾಡ್ಬೋದು. ಇನ್ನು ಇದೆಲ್ಲ ಡಿಸ್ಕಷನ್ ಮಾಡಬೇಕಾದ್ರೆ ಸೆಕ್ಷನ್ 10 ಸ್ವಲ್ಪ ಬೇಸಿಕ್ಕಾಗಿ ಡಿಸ್ಕಷನ್ ಮಾಡ್ಕೋಬೇಕು. ಯಾಕಂದರೆ ಸೆಕ್ಷನ್ 10 ಈಸ್ ಅನ್ ಹ್ಯೂಜ್. ನಮಗಲ್ಲಿ 1 ಹಿಡಿದು ತುಂಬ ಸೆಕ್ಷನ್ಸ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಈ ಸೆಕ್ಷನ್ಸ್ನ ನಾವು ಅಟ್ಲೀಸ್ಟ್ ಅದು ಯಾವ ಸೆಕ್ಷನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನಾದರೂ ನಾವು ಕೆಲವೊಂದನ್ನು ಗಮನದಲ್ಲಿ ಇಟ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಎಕ್ಸಾಮ್ಸಲ್ಲಿ ಕೆಲವೊಂದು ಸಲ ಕೋರ್ ಕ್ವಶನ್ಸ್ಗಳು ನಮಗೆ ಈ ಪಾರ್ಟಿಂದ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂತ ಅನಿಸಿರೋ ಅಂಥದ್ದನ್ನು ಪಿಕ್ ಮಾಡಿದ್ದೀನಿ. ಬಟ್ ನೀವು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಎಲ್ಲವನ್ನು ಒಂದು ಸಲ ರೆಫರ್ ಮಾಡಿ. ಬಟ್ ಇದೆಲ್ಲ ಕೂಡ ಸ್ವಲ್ಪ ನೆನಪಿರಬೇಕಾಗಿರುವಂಥ ಸೆಕ್ಷನ್ಸ್ಗಳು. ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ನಾನು 13A ಶುರು ಮಾಡ್ತಿದ್ದೀನಿ.
ಮಧ್ಯೆ ಎಲ್ಲ ಸೆಕ್ಷನ್ಸು ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದೆಲ್ಲ ತೊಗೊಳ್ತೀನಿ. ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ನ ಸ್ವಲ್ಪ ಸಪ್ರೇಟಾಗಿ ಎಲಾಬ್ರೇಟ್ ಮಾಡಿ ಡಿಸ್ಕಷನ್ ಮಾಡ್ತೀನಿ. ಸೊ ಎಸ್ಪೆಷಲಿ ಸೆಕ್ಷನ್ 10ಗೂ 80C to 80Uಗೂ ಡಿಡಕ್ಷನ್ಗೂ ಎಕ್ಸಂಪ್ಷನ್ಗೂ ಡಿಫ್ರೆನ್ಸಸ್ ಇದೆ. ಸೊ ಡಿಡಕ್ಷನಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಟೋಟಲ್ ಇನ್ಕಮ್ ಅಂದರೆ ಟ್ಯಾಕ್ಸಬಲ್ ಇನ್ಕಮ್ನಲ್ಲಿ ಸಮ್ ಪೋರ್ಷನ್ ಆಫ್ ಅಮೌಂಟ್ಗೆ ನೀವು ಟ್ಯಾಕ್ಸ್ ಲಯಬಿಲಿಟಿಯಿಂದ ಹೊರಗೆ ಬರ್ತೀರ, ಅಂಥ ಆ್ಯಕ್ಟಿವಿಟಿನ ನಾವು ಡಿಡಕ್ಷನ್ಸ್ ಅಂತ ಹೇಳ್ತೀವಿ. ಬಟ್ ಆದರೆ ಎಕ್ಸಂಪ್ಷನ್ ಅನ್ನೋಂಥ ವರ್ಡ್ನ ನಾವು ಹೇಳಬೇಕು ಅಂತಂದರೆ ಇದು ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ಗೆ ಈ ಅಮೌಂಟ್ಗಳು ಇನ್ಕ್ಲೂಡೇ ಆಗಲ್ಲ. ಸೊ ಅಂಥ ಇನ್ಕಮ್ನ ನಾವೇನು ಹೇಳ್ತೀವಿ, ಸೆಕ್ಷನ್ 10ನಲ್ಲಿ ನಾವು ಅದನ್ನೆಲ್ಲವನ್ನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ, ಅಂಥ ಇನ್ಕಮು ಎಕ್ಸಂಪ್ಟೆಡ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಫಸ್ಟ್ ನಾನು ಸೆಕ್ಷನ್ 10 ಸಬ್ಸೆಕ್ಷನ್ 13A ನಾನು ಡಿಸ್ಕಷನ್ ಮಾಡ್ತೀನಿ. ಇದನ್ನು ಎಸ್ಪೆಷಲಿ ನಾವು ಸ್ಯಾಲ್ರಿ ಹೆಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, HRA ಕ್ಯಾಲ್ಕುಲೇಷನ್ಗೆ ಈ ಸೆಕ್ಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಂಪ್ಟೆಡ್ ಅಂತ ಹೇಳ್ತೀವಿ. ಯಾವುದು ಲೀಸ್ಟ್ ಅಮೌಂಟು, ಒಂದು ಆ್ಯಕ್ಚುಲಿ HRA ರಿಸೀವ್ ಏನು ಮಾಡಿರ್ತಾರೆ ಹೌಸ್ ರೆಂಟ್ ಅಲೋವೆನ್ಸಸ್ ಆ ಅಮೌಂಟ್ನ ತೊಗೊಳ್ತೀವಿ. ಸೆಕೆಂಡ್ ಒನ್ 50% ಆಫ್ ದ ಸ್ಯಾಲ್ರಿ, ಅದು ಮೆಟ್ರೋಪಾಲಿಟನ್ ಸಿಟಿಲಿದ್ದಾಗ ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈನಲ್ಲಿದ್ದರೆ, ಇಲ್ಲಿ ಸ್ಯಾಲರಿ ಅಂತಂದಾಗ ಬೇಸಿಕ್ ಸ್ಯಾಲ್ರಿ ಮತ್ತು ಡಿಯರ್ನೆಸ್ ಅಲೋವೆನ್ಸಸ್ ರಿಟೈರ್ಮೆಂಟ್ ಬೆನಿಫಿಟ್ಗೆ ಅಟ್ಯಾಚ್ ಆಗಿದ್ದರೆ, ಅದರ್ ದ್ಯಾನ್ ಮೆಟ್ರೋಪಾಲಿಟನ್ ಸಿಟಿ ಇದ್ದರೆ 40% ಆಫ್ ದ ಸ್ಯಾಲ್ರಿನ ತೊಗೊಳ್ತೀವಿ. ಸೊ ಇದ್ರ ಜೊತೆಗೆ ಆ್ಯಕ್ಚುಯಲ್ ರೆಂಟ್ ಪೇಡ್ ಮೈನಸ್ 10% ಆಫ್ ದ ಸ್ಯಾಲ್ರಿ ತೊಗೊಳ್ತೀವಿ. ಇಲ್ಲೂ ಕೂಡ ಸ್ಯಾಲ್ರಿ ಮೀನ್ಸ್ ಇಸ್ ನಥಿಂಗ್ ಬಟ್ ಬೇಸಿಕ್ ಸ್ಯಾಲ್ರಿ DA. ಇಲ್ಲೂ DA ಬಂದು ರಿಟೈರ್ಮೆಂಟ್ ಬೆನಿಫಿಟ್ಗೆ ಅಟ್ಯಾಚ್ ಆಗಿದ್ದರೆ ಮಾತ್ರ ತೊಗೊಳ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಸೊ ಆ್ಯಕ್ಚುಯಲ್ ರೆಂಟ್ ಪೇಮೆಂಟ್ ಎಷ್ಟು ಮಾಡ್ತಿದ್ದಾರೆ ರೆಂಟೆಡ್ ಹೌಸ್ಗೆ, ಅದರಿಂದ ಬೇಸಿಕ್ ಸ್ಯಾಲ್ರಿ 10% ಆಫ್ ದ ಸ್ಯಾಲ್ರಿನ ಮೈನಸ್ ಮಾಡಿಕೊಂಡ್ರೆ ಏನು ಅಮೌಂಟ್ ಬರುತ್ತೆ. ಸೊ ಈ ಮೂರು ಅಮೌಂಟಲ್ಲಿ ವಿಚ್ ಎವರ್ ಈಸ್ ಲೀಸ್ಟ್ ಅಮೌಂಟ್ ಏನಿದೆ ಅದನ್ನು ನಾವೇನು ಮಾಡ್ತೀವಿ, HRA ಅಂತ ಎಕ್ಸಂಪ್ಷನ್ ತೊಗೊಳ್ತೀವಿ. ಈ ಎಕ್ಸಂಪ್ಷನ್ನು ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A ರೂಲ್ 2ನಲ್ಲಿ ರೆಫರ್ ಮಾಡಿ ತೊಗೊಳ್ತಾ ಇರೋದು. ಇದಲ್ಲದೆ ನೆಕ್ಸ್ಟ್ ಬಂದು ಸೆಕ್ಷನ್ 10 ಸಬ್ಸೆಕ್ಷನ್ 5 ಬಂದು ಇದು ಲೀವ್ ಟ್ರಾವೆಲ್ ಅಲೋವೆನ್ಸಸ್ಗೆ ಅಪ್ಲೈ ಆಗುವಂಥದ್ದು, LTAಗೆ ರಿಲೇಟೆಡು. ಇದು ಕೂಡ ನಾವು ಸ್ಯಾಲ್ರಿನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಈ LTAದು ಎಕ್ಸಂಪ್ಷನ್ನ ನಾವು ಡೊಮೆಸ್ಟಿಕ್ ಟ್ರಾವೆಲ್ ಎಕ್ಸ್ಪೆನ್ಸಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ಡೊಮೆಸ್ಟಿಕ್ ಟ್ರಾವೆಲ್ನ ನೀವು ಏರಲ್ಲಿ ಹೋಗಿರ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಬಸ್ ಫೇರಲ್ಲಿ ಆಗ್ಬೋದು, ಎನಿಥಿಂಗ್. ಬಟ್ ಆದರೆ ನೀವು ಎಕ್ಸ್ಪೆನ್ಸಸ್ನ ಎಷ್ಟು ಮಾಡಿರ್ತೀರ ಅಷ್ಟನ್ನು ಮಾತ್ರ ನೀವು ಡಿಡಕ್ಷನ್ ತೊಗೊಳ್ಬೋದು. ನಿಮಗೆ ಕಂಪ್ನಿಯಿಂದ ಜಾಸ್ತಿ ಸಿಕ್ಕಿರ್ಬೋದು CTC, ಬಟ್ ಆದರೆ ನಿಮಗೆ ಎಕ್ಸಂಪ್ಷನ್ ಸಿಗೋದು ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿರ್ತೀರ ಅಷ್ಟು. ಫಾರ್ ಎಕ್ಸಾಂಪಲ್ ಕಂಪನಿಯಿಂದ ನಿಮಗೆ 30,000 ಅಷ್ಟು LTA ಸಿಕ್ಕಿದರೆ ನೀವು ಅದರಲ್ಲಿ 20,000 ಎಕ್ಸ್ಪೆನ್ಸಸ್ ಮಾಡಿದ್ದೀರಾ, ಇನ್ನು ರಿಮೈನಿಂಗ್ 10,000 ಏನಿದೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಬಟ್ 20,000 ಏನಿದೆ ಅದು ಎಕ್ಸಂಪ್ಷನ್ ತೊಗೊಳ್ಬೋದು. ಸೊ ನೆಕ್ಸ್ಟ್ ಬಂದು ಸೆಕ್ಷನ್ 10 ಸಬ್ಸೆಕ್ಷನ್ 14 ಕ್ಲಾಸ್ 1. ಇದು ಪರ್ಟಿಕ್ಯುಲರ್ಲಿ ಈ ಟ್ರಾವೆಲಿಂಗ್ ಅಲೋವೆನ್ಸಸ್ಸು, ಕನ್ವೇಯನ್ಸ್ ಅಲೋವೆನ್ಸಸ್ಸು, ರಿಸರ್ಚ್ ಅಲೋವೆನ್ಸಸ್ಸು ಇದನ್ನೆಲ್ಲ ನಾವು ಎಂಪ್ಲಾಯರಿಂದ ರಿಸೀವ್ ಮಾಡಿರ್ತೀವಿ. ಬಟ್ ಆದರೆ ಆ್ಯಕ್ಚುಲಾಗಿ ಅಷ್ಟು ಎಕ್ಸ್ಪೆನ್ಸಸ್ ಮಾಡಿರಲ್ಲ. ಎಷ್ಟು ಎಕ್ಸ್ಪೆನ್ಸಸ್ ಮಾಡಿರ್ತೀವಿ ಅಷ್ಟನ್ನ ಎಕ್ಸಂಪ್ಷನ್ಸ್ ತೊಗೊಳ್ಬೋದು ಈ ಸೆಕ್ಷನ್ ಅಂಡರ್ನಲ್ಲಿ. ಎಷ್ಟು ಎಕ್ಸ್ಟ್ರಾ ಎಕ್ಸಸ್ ಅಮೌಂಟ್ ಇದೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಸೆಕ್ಷನ್ 10 ಸಬ್ಸೆಕ್ಷನ್ 11 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನಿದೆ, ಇದು ರೆಸಿಗ್ನೇಷನ್ ಅಥವಾ ರಿಟೈರ್ಮೆಂಟ್ ಟೈಮ್ನಲ್ಲಿ ಪ್ರಾವಿಡೆಂಟ್ ಫಂಡ್ ಕ್ಲೋಸ್ ಸಿಗುತ್ತಲ್ಲ ಅದರಲ್ಲಿ ಬರುವಂಥ ಇಂಟ್ರೆಸ್ಟ್ ಪಾರ್ಟ್ಗೆ ಇರುವಂಥ ಎಕ್ಸಂಪ್ಷನ್ ಪಾರ್ಟು. ಬಟ್ ಇದು ಈಗ ಅಂದರೆ 1st April 2021 ಆನ್ವರ್ಡ್ ಏನಿದೆ 2.5 ಲ್ಯಾಕ್ಗಿಂತ ನಿಮ್ಮದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಆಗ ನಿಮ್ಮ ಇಂಟ್ರೆಸ್ಟ್ ಅಮೌಂಟ್ ಏನಾದ್ರು ಇದ್ದರೆ ಅದು ಎಕ್ಸಂಪ್ಷನ್ ತೊಗೊಳಕ್ಕೆ ಬರಲ್ಲ. ಬಟ್ ಅದಕ್ಕಿಂತ ಕಡಿಮೆ ಇದ್ದರೆ ಎಕ್ಸಂಪ್ಷನ್ಸ್ ತೊಗೊಳ್ಬೋದು. ಇನ್ನು ಸೆಕ್ಷನ್ 10 ಸಬ್ಸೆಕ್ಷನ್ 10A ಪ್ರಕಾರ ಗೌರ್ನಮೆಂಟ್ ಎಂಪ್ಲಾಯೀಸ್ ಅಕ್ಯುಮುಲೇಟೆಡ್ ಪೆನ್ಷನ್ ಫಂಡ್ ಏನಾದ್ರು ರಿಸೀವ್ ಮಾಡ್ತಿದ್ರೆ ಅದನ್ನು ಇಲ್ಲಿಂದ ಎಕ್ಸಂಪ್ಷನ್ಸ್ ತೊಗೊಳ್ತಾರೆ. ನೆಕ್ಸ್ಟು ಸೆಕ್ಷನ್ 10 ಸಬ್ಸೆಕ್ಷನ್ 10 ಏನಿದೆ ಇದು ಗ್ರ್ಯಾಚ್ಯುಟಿಗೆ ಸಂಬಂಧಪಟ್ಟಿದ್ದು. ಸೊ ಗ್ರ್ಯಾಚ್ಯುಟಿ ಬಂದು ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಆದರೆ ಕಂಪ್ಲೀಟ್ಲಿ ಎಕ್ಸಂಪ್ಟೆಡ್, ಬಟ್ ಪ್ರೈವೇಟ್ ಎಂಪ್ಲಾಯಿಗೆ ಆದರೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಂಪ್ಟೆಡ್. ಅದರಲ್ಲೂ ಕೂಡ ಗ್ರ್ಯಾಚ್ಯುಟಿ ಆ್ಯಕ್ಟ್ಗೆ ಅದು ಇನ್ವಾಲ್ವ್ ಆಗುತ್ತಾ ಇಲ್ವಾ ಎಲ್ಲವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಲೀಸ್ಟ್ ಆಫ್ ದ ಫಾಲೋಯಿಂಗಿಗೆ ಯಾವುದೆಲ್ಲ ಬರುತ್ತೆ ಅಂದರೆ ಅವರ ಲಾಸ್ಟ್ ಸ್ಯಾಲರಿ, ಲಾಸ್ಟ್ ಪೇಮೆಂಟ್ ಏನು ರಿಸೀವ್ ಮಾಡ್ತಿದ್ದಾರೆ ಆ ಸ್ಯಾಲರಿ. ಸೊ ಇಲ್ಲಿ ಸ್ಯಾಲರಿ ಮೀನ್ಸ್ ಬೇಸಿಕ್ ಮತ್ತು DA, ಒನ್ಸ್ ಅಗೇನ್ ರಿಟೈರ್ಮೆಂಟ್ ಬೆನಿಫಿಟ್ಗೆ ಅಟ್ಯಾಚ್ ಆಗಿರಬೇಕು. ನಂಬರ್ ಆಫ್ ಇಯರ್ ಅವರು ಎಂಪ್ಲಾಯ್ಮೆಂಟ್ನಲ್ಲಿ ನಂಬರ್ ಆಫ್ ಇಯರ್ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಇಂಟು 15 divided by 26 ಇಸ್ ಎ ಕಾನ್ಸ್ಟೆಂಟ್ ನಂಬರ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಸರ್ಟೈನ್ ಅಮೌಂಟ್ ಬರುತ್ತೆ ಅದನ್ನು ತೊಗೊಳ್ತೀವಿ. 20 ಲ್ಯಾಕ್ ಇದೆ ಅಟ್ ಪ್ರೆಸೆಂಟ್, ಅಂದರೆ 10 ಲ್ಯಾಕ್ಗಿಂತ ಅಮೆಂಡ್ಮೆಂಟ್ ಮಾಡಿ ಈಗ 20 ಲ್ಯಾಕ್ ಮಾಡಿದ್ದಾರೆ ಬಜೆಟ್ನಲ್ಲಿ, ಜೊತೆಗೆ ಗ್ರ್ಯಾಚ್ಯುಟಿ ಅಮೌಂಟ್ ರಿಸೀವ್ ಮಾಡಿರೋದು. ಈ ಮೂರು ಅಮೌಂಟ್ನಲ್ಲಿ ವಿಚ್ ಎವರ್ ಈಸ್ ಲೀಸ್ಟ್ ಅಮೌಂಟ್ ಏನಿದೆ ಅದನ್ನು ನಾವು ಪ್ರೈವೇಟ್ ಎಂಪ್ಲಾಯೀಸ್ಗೆ ಎಕ್ಸಂಪ್ಷನ್ಸ್ಗೆ ಲೀಸ್ಟ್
ತಗೊಳ್ಬೋದು ಅಂಡರ್ ಸೆಕ್ಷನ್ 10 ಅಂಡರ್ನಲ್ಲಿ. ನೆಕ್ಸ್ಟ್ ಬಂದು ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸು. ಸೊ ನಾನು 1882 ಹೇಳ್ಬೇಕಾದ್ರೆ ಅಗ್ರಿಕಲ್ಚರ್ ಇನ್ಕಮು ಇನ್ಕ್ಲೂಡ್ ಅಲ್ಲ ಎಸ್ಪೆಷಲಿ ಯೂನಿಯನ್ ಲಿಸ್ಟ್ಗೆ ಅಂತ ಹೇಳಿದೆ. ಬಟ್ ಅದು ಬೇಸಿಕಲಿ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1ನಲ್ಲಿ ಇದನ್ನು ಎಕ್ಸಾಮ್ ಮಾಡಿದ್ದಾರೆ. ಬಟ್ ಸಮ್ಹಾವ್ ಕೆಲವೊಂದು ಆ್ಯಕ್ಟಿವಿಟೀಸ್ನ ಅಗ್ರಿಕಲ್ಚರಲ್ ಇನ್ಕಮಿಂದ ರಿಮೂವ್ ಮಾಡಿದ್ದಾರೆ. ಸೊ ಅದನ್ನು ನಾವು ಪಾರ್ಷಿಯಲ್ ಇಂಟಿಗ್ರೇಷನಿಂದ ತೊಗೊಳ್ತೀವಿ. ಸೊ ಯಾವಾಗ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಎಕ್ಸೀಡ್ ಆಗುತ್ತೋ ಆಗ ಮಾತ್ರ ಕಂಪ್ಯಾರಿಟಿವ್ಲಿ ಹೈಯರ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಗ್ರಿಕಲ್ಚರಲ್ ಇನ್ಕಮ್ ಇನ್ಕ್ಲೂಡ್ ಇರೋವಂಥವ್ರಿಗೆ. ಸೊ ಹಾಗಾಗಿ ಇದನ್ನು ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಸೊ ಸಪ್ರೇಟ್ ಮತ್ತು ಲೆಂತಿಯಷ್ಟು ಸೆಕ್ಷನ್ ಇದನ್ನು, ಹಾಗಾಗಿ 1 by 1 ಡಿಸ್ಕಷನ್ ಮಾಡೋಣ. ಸೊ 3 ಮೇನ್ ಆ್ಯಕ್ಟಿವಿಟೀಸ್ ಬೇಸ್ ಮೇಲೆ ಅಗ್ರಿಕಲ್ಚರಲ್ ಇನ್ಕಮ್ ಮತ್ತು ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ಅಗ್ರಿಕಲ್ಚರಲ್ ಲ್ಯಾಂಡು ಇಂಡಿಯಾದಲ್ಲೇ ಸಿಚುಯೇಟೆಡ್ ಆಗಿರಬೇಕು. ಔಟ್ಸೈಡ್ ಇಂಡಿಯಾ ಆದರೆ ಇಟ್ಸ್ ಎ ಟ್ಯಾಕ್ಸೇಬಲ್ ಅಂಡರ್ ಅದರ್ ಸೋರ್ಸಸಲ್ಲಿ ಕ್ಯಾಟಗರೈಸ್ ಆಗುತ್ತೆ. ಲ್ಯಾಂಡ್ ರೆವೆನ್ಯೂ ಅಥವಾ ಲ್ಯಾಂಡಿಂದ ಏನೇ ಅರ್ನ್ ಮಾಡಿದರೆ ಅದು ಇಂಡಿಯಾದಲ್ಲಿರುವಂಥ ಅಗ್ರಿಕಲ್ಚರ್ ಲ್ಯಾಂಡಿಂದ ಅರ್ನ್ ಮಾಡಿದ್ರೆ ಅದು ಒಂದು ಕ್ಯಾಟಗರಿ. ಎರಡನೇದು ಇನ್ಕಮ್ ಅಗ್ರಿಕಲ್ಚರ್ ಲ್ಯಾಂಡಿಂದ ನೀವು ಬೇಸಿಕ್ ಆಪ್ರೇಷನ್ ಮಾಡಿ ಅಥವಾ ಸಬ್ಸಿಕ್ವೆಂಟ್ ಆಪ್ರೇಷನ್ ಮಾಡಿ. ಫಾರ್ ಎಕ್ಸಾಂಪಲ್ ಟೀ ಗ್ರೋನ್ ಮಾಡೋವಂಥದ್ದು ಇಸ್ ಎ ಬೇಸಿಕ್ ಆಪ್ರೇಷನ್. ಅದನ್ನು ಕ್ಯೂರಿಂಗ್ ಮಾಡಿ ಪೌಡರ್ ಮಾಡೋದು ಸಬ್ಸಿಕ್ವೆಂಟ್ ಆಪ್ರೇಷನ್ಸ್. ಸೊ ಈ ಥರ ಆ್ಯಕ್ಟಿವಿಟಿ ಮಾಡಿದಾಗ ಅದು ಅಗ್ರಿಕಲ್ಚರಲ್ ಎಷ್ಟು ಪೋರ್ಷನು, ನಾನ್ ಅಗ್ರಿಕಲ್ಚರಲ್ ಎಷ್ಟು ಪೋರ್ಷನ್ ಅಂತ ಡಿಸ್ಕಷನ್ ಮಾಡ್ತೀವಿ. ದೆನ್ ಥರ್ಡ್ ಒನ್ ಬಂದು ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ನಿಮ್ದು ಯಾವುದೋ ಒಂದು ಫಾರ್ಮ್ ಹೌಸ್ ಇದೆ, ಅದನ್ನು ನೀವು ರೆಂಟೆಡ್ ಕೊಟ್ಟಿದ್ದೀರಾ, ಈ ಥರದ ಕ್ಯಾಟಗರಿನಲ್ಲಿ ಬರುವಂಥ ರೆವೆನ್ಯೂ. ಸೊ ಅದು ಒಂದು ಥರ್ಡ್ ಕ್ಯಾಟಗರಿ. ಸೊ ಈ ಮೂರು ಆ್ಯಕ್ಟಿವಿಟಿನಲ್ಲಿ ಈ ಮೂರು ಆ್ಯಕ್ಟಿವಿಟೀಸ್ ಬೇಸಿಸ್ ಮೇಲೆ ಅಗ್ರಿಕಲ್ಚರಲ್ ಇನ್ಕಮ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ಈ ಮೂರು ಆ್ಯಕ್ಟಿವಿಟೀಸ್ನ ಕನ್ಸಿಡರ್ ಮಾಡಬೇಕಾದ್ರೆ ನಮಗೊಂದು ಪಾಯಿಂಟ್ ಇರಬೇಕು. ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಅದು ಮೆಟ್ರೋಪಾಲಿಟನ್ ಸಿಟಿಯಿಂದ, ಅದು ಮೆಟ್ರೋಪಾಲಿಟನ್ ಅಥವಾ ಕಂಟೋನ್ಮೆಂಟ್ ಅಥವಾ ಮುನ್ಸಿಪಾಲ್ಟಿ ಏರಿಯಾಯಿಂದ ಸಿಟಿ ಲಿಮಿಟಿಂದ ಅದು ಎಷ್ಟು ಡಿಸ್ಟೆನ್ಸಲ್ಲಿದೆ ಅನ್ನೋದ್ರ ಮೇಲೆ ಅದು ಅಗ್ರಿಕಲ್ಚರಲ್ ಲ್ಯಾಂಡಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 10,000 ಪಾಪ್ಯುಲೇಷನ್ ಇದೆ ಯಾವುದೋ ಒಂದು ಮುನ್ಸಿಪಲ್ ಏರಿಯಾದಲ್ಲಿ, 10,000ಇಂದ 1,00,000 ತನಕ ಪಾಪ್ಯುಲೇಷನ್ ಇದೆ ಅಂತಂದರೆ 2 ಕಿಲೋಮೀಟರ್ಸಿಂದ ಮುಂದೆ ಇರುವಂಥ ಏರಿಯಾನ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತೀವಿ. ವಿದಿನ್ ಇದ್ದರೆ ಅದು ಅಗ್ರಿಕಲ್ಚರಲ್ ಲ್ಯಾಂಡಿಗೆ ಬರಲ್ಲ. 1,00,000ಇಂದ ಮತ್ತು 10,00,000 ತನಕ ಇರುವಂಥ ಮುನ್ಸಿಪಲ್ ಏರಿಯಾ ಇದ್ದರೆ 6 ಕಿಲೋಮೀಟರ್ ಅವೇ ಇರಬೇಕು. ದೆನ್ ಅಬೌಟ್ 10,00,000 ಇತ್ತು ಅಂತಂದರೆ 8 ಕಿಲೋಮೀಟರ್ಸ್ ಅವೇ ಇರಬೇಕು. ಆಗ ಮಾತ್ರ ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಒನ್ಸ್ ಅಗೇನ್ ನಮಗಿಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಅಂದರೆ ಯಾವುದು, ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಯಾವುದು ಅಂತ ಗೊತ್ತಿರಬೇಕು. ಸೊ ಇಲ್ಲಿ ನಾನು ಯಾವುದೆಲ್ಲ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳ್ತಿದ್ದೀನಿ ಅದು ಪ್ಯೂರ್ಲಿ ಎಕ್ಸಮ್ಟೆಡಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೇಲ್ ಆಫ್ ಸೀಡ್ಸ್ ಇರ್ಬೋದು, ನೀವೇನಾದರೂ ರೀಪ್ಲಾಂಟೆಡ್ ಟ್ರೀಸ್ ಫಾರ್ ಎಕ್ಸಾಂಪಲ್ ನರ್ಸರಿ ಆ್ಯಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡ್ತಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ನೀವು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿ ಅಲ್ಲಿಂದ ನಿಮಗೆ ರಿಸೀವ್ ಮಾಡ್ತಿರೋಂಥ ಇಂಟ್ರೆಸ್ಟ್ ಅಥವಾ ಕ್ಯಾಪಿಟಲ್ ಅಮೌಂಟ್ ಇರ್ಬೋದು, ಅಥವಾ ಫ್ಲವರ್ಸ್ ಆ್ಯಂಡ್ ಕ್ರೀಪರ್ಸ್ನ ಬೆಳೆದು ಅದರಿಂದ ಇನ್ಕಮ್ ಜನ್ರೇಟ್ ಮಾಡ್ತಿರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡಿಂದ ರಿಸೀವ್ ಮಾಡ್ತಿರೋಂಥ ರೆಂಟ್ ಅಮೌಂಟ್ ಇರ್ಬೋದು, ಅಥವಾ ಯಾವುದಾದ್ರು ಒಂದು ಅಗ್ರೇರಿಯನ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಆ್ಯಕ್ಟಿವಿಟೀಸ್ನ ಪಾರ್ಟ್ನರ್ಶಿಪ್ ಫರ್ಮ್ ಥರ ಮಾಡಿಕೊಂಡು ನೀವು ಅಲ್ಲಿಂದ ಇನ್ಕಮ್ ಜನ್ರೇಟ್ ಮಾಡ್ತಿದ್ರೆ ಆ ಅಮೌಂಟ್ ಇರ್ಬೋದು, ಬ್ಯಾಂಬೂ ಗ್ರೋ ಮಾಡಿರ್ಬೋದು. ಈ ಎಲ್ಲ ಇನ್ಕಮ್ ಏನಿದೆ ಇಟ್ಸ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಆ್ಯಂಡ್ ಇಟ್ಸ್ ಕನ್ಸಿಡರ್ಡ್ ಆ್ಯಸ್ ಎ ಅಗ್ರಿಕಲ್ಚರಲ್ ಇನ್ಕಮ್. ಇದನ್ನು ಬಿಟ್ಟು ಕೆಲವೊಂದು ಇನ್ಕಮ್ ಇದೆ. ಫಾರ್ ಎಕ್ಸಾಂಪಲ್ ಪೌಲ್ಟ್ರಿ ಇರ್ಬೋದು, ಡೈರಿ ಫಾರ್ಮಿಂಗ್ ಇರ್ಬೋದು, ಬೀ ಹೈವಿಂಗ್ ಇರ್ಬೋದು, ಟಿಂಬರ್ ಆ್ಯಕ್ಟಿವಿಟಿ, ಬಟರ್ ಆ್ಯಂಡ್ ಗೀನ ಸೆಲ್ಲಿಂಗ್ ಆ್ಯಕ್ಟಿವಿಟಿ ಮಾಡಿರ್ಬೋದು, TV ಸೀರಿಯಲ್ಸ್ಗೋಸ್ಕರ ಶೂಟಿಂಗ್ಗೋಸ್ಕರ ನಿಮ್ಮ ಫಾರ್ಮ್ ಹೌಸ್ನ ಬಿಟ್ಕೊಟ್ಟು ಅದರಿಂದ ಇನ್ಕಮ್ ಜನ್ರೇಟ್ ಇರ್ಬೋದು. ಯಾವುದೋ ಒಂದು ಅಗ್ರಿಕಲ್ಚರಲ್ ಕಂಪನಿ ಇದೆ, ಅದರಿಂದ ನೀವು ಶೇರ್ ಹೋಲ್ಡರ್ ಆಗಿ ಡಿವಿಡೆಂಟ್ ರಿಸೀವ್ ಮಾಡಿದರೆ ಈ ಎಲ್ಲ ಇನ್ಕಮ್ನ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆ್ಯಕ್ಟಿವಿಟೀಸ್ಗೆ ಕ್ಯಾಟಗರೈಸ್ ಮಾಡ್ತಾರೆ. ಸೊ ಈಗ ಆಲ್ರೆಡಿ ಡಿಸ್ಕಷನ್ ಮಾಡ್ದಂಗೆ ಅಗ್ರಿಕಲ್ಚರಲ್ ಇನ್ಕಮ್ ಈಸ್ ಬೇಸಿಕಲಿ ಎಕ್ಸಮ್ಟೆಡ್. ಸೊ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಏನಿದೆ ಅದು ಎಲ್ಲ ಟ್ಯಾಕ್ಸಬಲ್ ಲಿಮಿಟಿಗೆ ಬರುತ್ತೆ. ಸೊ ಇಲ್ಲಿ ನಮಗೆ ಪಾರ್ಷಿಯಲ್ ಇಂಟಿಗ್ರೇಷನ್ ಇಸ್ ನಥಿಂಗ್ ಬಟ್ ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ, ಬಟ್ ಡಿಫ್ರೆಂಟ್ ಮ್ಯಾನರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಅಗ್ರಿಕಲ್ಚರ್ ಮತ್ತು ನಾನ್ ಅಗ್ರಿಕಲ್ಚರಲ್ ಇನ್ಕಮ್ಗೆ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಯಾರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀವಿ. ಈ ಮೆಥಡ್ಡು HUF ಇಂಡಿವಿಜುವಲ್ BOI ಮತ್ತು AOPs ಮತ್ತು ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್ಗೆ ಮಾತ್ರ ಈ ಪಾರ್ಷಿಯಲ್ ಇಂಟಿಗ್ರೇಷನ್ ಅಪ್ಲೈ ಆಗುತ್ತೆ. ಕಂಪನೀಸ್, LLP, ಕೋಆಪ್ರೇಟಿವ್ ಸೊಸೈಟಿ ಮತ್ತು ಫರ್ಮ್ಸ್ಗಳಿಗೆ
ಲೋಕಲ್ ಅಥಾರಿಟೀಸ್ಗಳಿಗೆ ಪಾರ್ಷಿಯಲ್ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಬರಲ್ಲ, ಅವ್ರಿಗೆ ಕಂಪ್ಲೀಟ್ಲಿ ಎಕ್ಸಮ್ಟೇ ಇರುತ್ತೆ. ಸೊ ಅವ್ರಿಗೆ ಈ ಪಾರ್ಷಿಯಲ್ ಇಂಟಿಗ್ರೇಷನ್ ಕ್ಯಾಲ್ಕುಲೇಷನ್ ಆ್ಯಕ್ಟಿವಿಟೀಸ್ಗೆ ಬರಲ್ಲ, ಬಟ್ ಇವ್ರುಗಳು ಮಾತ್ರ ಪಾರ್ಷಿಯಲ್ ಇಂಟಿಗ್ರೇಷನ್ಗೆ ಬರ್ತಾರೆ. ಸೊ ಇದಕ್ಕೆ ಕಂಡೀಷನ್ ಏನಂದರೆ ನೆಟ್ ಅಗ್ರಿಕಲ್ಚರಲ್ ಇನ್ಕಮ್, ಅಂದರೆ ಅವ್ರ ಅಗ್ರಿಕಲ್ಚರ್ ಇನ್ಕಮಿಂದ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ಮೇಲೆ ಏನು ನೆಟ್ ಅಗ್ರಿಕಲ್ಚರಲ್ ಇನ್ಕಮ್ ಬರುತ್ತೆ ಅದು 5,000 ರುಪೀಸ್ಗಿಂತ ಜಾಸ್ತಿ ಇರಬೇಕು ಡ್ಯೂರಿಂಗ್ ದ ಇಯರ್. ಜೊತೆಗೆ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ನ ಕ್ರಾಸ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ಬಿಲೋ 60 ಇಯರ್ಸ್ ಏಜ್ ಇರುವಂಥ ಆರ್ಡಿನರಿ ರೆಸಿಡೆಂಟ್ ಆದರೆ ಅವನಿಗೆ ಬೇಸಿಕ್ ಎಕ್ಸಂಪ್ಷನ್ ಎಷ್ಟು 2.5 ಲ್ಯಾಕ್. ಸೊ 2.5 ಲ್ಯಾಕ್ನ ಕ್ರಾಸ್ ಮಾಡಿದ್ದಾನೆ ಅವನ ಇನ್ಕಮ್ ನಾನ್ ಅಗ್ರಿಕಲ್ಚರಲ್ ಇನ್ಕಮಿಂದ. ಅಗ್ರಿಕಲ್ಚರಲ್ ಇನ್ಕಮಿಂದ 5,000 ಇದೆ, ಆಗ ಮಾತ್ರ ಅವನು ಪಾರ್ಷಿಯಲ್ ಇಂಟಿಗ್ರೇಷನ್ಗೆ ಬರ್ತಾನೆ. ಇನ್ನು ಅದನ್ನು ಬಿಟ್ಟರೆ ಸೀನಿಯರ್ ಸಿಟಿಸನ್ ಬಂದರೆ 3 ಲ್ಯಾಕ್ ಇಸ್ ಅನ್ ಎಕ್ಸಂಪ್ಷನ್, ಸೂಪರ್ ಸೀನಿಯರ್ ಸಿಟಿಸನ್ ಬಂದರೆ 5 ಲ್ಯಾಕ್ ಎನ್ ಎಕ್ಸಂಪ್ಷನ್. ಇದು ಓಲ್ಡ್ ರೆಜಿಮ್ ಬಂದರೆ. ನ್ಯೂ ರೆಜಿಮ್ ಬಂದರೆ ಎಲ್ಲರಿಗೂ ಕೂಡ 3 ಲ್ಯಾಕ್ ಇಸ್ ಅನ್ ಇರೆಸ್ಪೆಕ್ಟಿವ್ ಆಫ್ ಏಜು ನಮಗೆ ಬೇಸಿಕ್ ಎಕ್ಸಂಪ್ಷನ್ ಸಿಗುತ್ತೆ. ಇಂಥ ಪರ್ಸನ್ಸ್ಗೆ ನಾವು ಕನ್ಸಿಡರ್ ಮಾಡ್ತೀವಿ ಅವರ ಅಗ್ರಿಕಲ್ಚರಲ್ ಇನ್ಕಮ್ ನೆಟ್ ಅಗ್ರಿಕಲ್ಚರಲ್ ಇನ್ಕಮ್ 5,000ಕ್ಕಿಂತ ಜಾಸ್ತಿ ಇರಬೇಕು. ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅವರ ಬೇಸಿಕ್ ಎಕ್ಸಂಪ್ಷನ್ನ ಕ್ರಾಸ್ ಮಾಡಿರಬೇಕು, ಆಗ ಮಾತ್ರ ನಾವು ಪಾರ್ಷಿಯಲ್ ಇಂಟಿಗ್ರೇಷನ್ ಮಾಡ್ತೀವಿ. ಹೇಗೆ ಪಾರ್ಷಿಯಲ್ ಇಂಟಿಗ್ರೇಷನ್ ಮಾಡೋದು? ಸೊ ಪಾರ್ಷಿಯಲ್ ಇಂಟಿಗ್ರೇಷನ್ ಮಾಡಲಿಕ್ಕೆ 3 ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ. ವೆರಿ ಫಸ್ಟ್ ಸ್ಟೆಪ್, ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಮತ್ತು ನೆಟ್ ಅಗ್ರಿಕಲ್ಚರಲ್ ಇನ್ಕಮ್ ಎರಡನ್ನು ಟೋಟಲ್ ಮಾಡಿ, ಅಗ್ರಿಕಲ್ಚರ್ ಮತ್ತು ನಾನ್ ಅಗ್ರಿಕಲ್ಚರ್ ಎರಡನ್ನೂ ಟೋಟಲ್ ಮಾಡಿ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟ್. ಸೆಕೆಂಡ್ ಸ್ಟೆಪ್ನಲ್ಲಿ ನಾವೇನು ಮಾಡ್ತೀವಿ, ಈ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಎಷ್ಟಿತ್ತು ಮತ್ತು ಎಕ್ಸಂಪ್ಷನ್ ಲಿಮಿಟ್ ಇದೆಯಲ್ಲ 2.53 ಲ್ಯಾಕ್, ಅದಷ್ಟು ಅಮೌಂಟಿಗೆ ಮಾತ್ರ ಎಷ್ಟು ಟ್ಯಾಕ್ಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಥರ್ಡ್ ಸ್ಟೆಪ್ನಲ್ಲಿ ಈ ಮೊದಲನೇದ್ರಿಂದ ಬಂದಿರೋವಂಥ ಟ್ಯಾಕ್ಸ್ ಅಮೌಂಟಿಂದ ಈ ಎರಡನೇದ್ರಲ್ಲಿ ಬಂದಿರೋವಂಥ ಟ್ಯಾಕ್ಸ್ ಅಮೌಂಟ್ನ ಲೆಸ್ ಮಾಡ್ಕೊಳ್ತೀವಿ. ಆ ಲೆಸ್ ಮಾಡ್ಕೊಂಡಿರೋ ಅಂಥ ಅಮೌಂಟ್ಗೆ ರಿಬೇಟು, ಸರ್ಚಾರ್ಜಸ್ ಏನಾದ್ರು, ಎಜುಕೇಷನ್ ಸೆಸ್ಸು ಎಲ್ಲವನ್ನು ಆ್ಯಡ್ ಮಾಡಿ ಉಳಿದ ಬ್ಯಾಲೆನ್ಸ್ ಏನಿದೆ ಅದು ಆ್ಯಕ್ಚುಲಿ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕು. ಸೊ ದಿಸ್ ಇಸ್ ದ ಪಾರ್ಷಿಯಲ್ ಇಂಟಿಗ್ರೇಷನ್ ಪ್ರೊಸೀಜರ್. ಇಲ್ಲೇನು ಮಾಡ್ತೀವಿ ಅಂದರೆ ಒಂದು ಸಲ ಅಗ್ರಿಕಲ್ಚರ್ ಇನ್ಕಮ್ನ ಇನ್ಕ್ಲೂಡ್ ಮಾಡಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇನ್ನೊಂದು ಸಲ ಅಗ್ರಿಕಲ್ಚರ್ ಇನ್ಕಮ್ ಮತ್ತು ಎಕ್ಸಂಪ್ಷನ್ ಲಿಮಿಟ್ಗೆ ಏನಿದೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಆ ಟ್ಯಾಕ್ಸ್ ಅಮೌಂಟ್ ಇದೆ ಈ ಟ್ಯಾಕ್ಸ್ ಅಮೌಂಟ್ನ ರಿಮೂವ್ ಮಾಡ್ತೀವಿ. ಸೊ ಇದೇನಂದರೆ ಊಟ ಮಾಡೋದನ್ನ ಸ್ಟ್ರೈಟಾಗಿ ಮಾಡೋದು ಬದಲು ಹಿಂದೆಯಿಂದ ಮಾಡ್ತಿದ್ವಿ ಅಂತ ಅನಿಸುತ್ತೆ, ಬಟ್ ಅದನ್ನು ರಿಮೂವ್ ಮಾಡ್ಬೋದಾಗಿತ್ತಲ್ಲ ಅಂತಂದರೆ ನೀವು ಒಂದು ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಅಗ್ರಿಕಲ್ಚರಲ್ ಇನ್ಕಮ್ನ ಇನ್ಕ್ಲೂಡ್ ಮಾಡ್ದೇ ಜನರಲ್ಲಾಗಿ ನೀವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಪಾರ್ಷಿಯಲ್ ಇಂಟಿಗ್ರೇಷನಲ್ಲೂ ಕ್ಯಾಲ್ಕುಲೇಟ್ ಮಾಡಿ. ಸೊ ಕಂಪೇರಿಟಿವ್ಲಿ ಪಾರ್ಷಿಯಲ್ ಇಂಟಿಗ್ರೇಷನ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಲಿಟ್ಲ್ ಬಿಟ್ ಅಮೌಂಟ್ ಆಫ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಾರ್ಷಿಯಲ್ ಇಂಟಿಗ್ರೇಷನ್. ಸೊ ಆಲ್ರೆಡಿ ಹೇಳ್ದಂಗೆ ಈ ಎಸ್ಪೆಷಲಿ ಬೇಸಿಕ್ ಆಪ್ರೇಷನ್ ಮತ್ತು ಸಬ್ಸಿಕ್ವೆಂಟ್ ಆಪ್ರೇಷನ್ಸಿಂದ ಬರುವಂಥ ಇನ್ಕಮಲ್ಲಿ ಅಗ್ರಿಕಲ್ಚರಲ್ ಮತ್ತು ನಾನ್ ಅಗ್ರಿಕಲ್ಚರ್ ಅಂತ ಸಪ್ರೇಟ್ ಕ್ಯಾಟಗರೈಸ್ ಮಾಡ್ಕೊಳ್ತೀವಲ್ಲ, ಸೊ ಅಲ್ಲಿ ನಮಗೆ ಯಾವ್ಯಾವ ಪ್ರಾಡಕ್ಟ್ ಬೆಳೆಗಳಿಗೆ ಯಾವ ಥರ ಇದೆ ಅಂತ ಇದಕ್ಕೆ ನೆನ್ಪಿಟ್ಕೊಳ್ಬೇಕು. ಇದ್ರ ಮೇಲೆ ಕ್ವೆಶನ್ಸ್ ಜಾಸ್ತಿ ಕೇಳ್ತಾ ಇರ್ತೇನೆ. ಎಸ್ಪೆಷಲಿ ಟೀನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ ಮತ್ತು ಗ್ರೋ ಮಾಡ್ತಿದ್ದೀರಾ, ಬೆಳೆದು ಅದನ್ನು ಪೌಡರಾಗಿ ಕನ್ವರ್ಟ್ ಮಾಡ್ತಿದ್ದೀರಾ ಅಂತಂದರೆ 60% ನಿಮಗೆ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ, ಇನ್ನು 40% ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಅಂದರೆ 65 ಅಗ್ರಿಕಲ್ಚರ್ ಆದರೆ 35% ಅಷ್ಟು ಇನ್ಕಮ್ನ ನಾನ್ ಅಗ್ರಿಕಲ್ಚರ್ ಅಂತ ಕನ್ಸಿಡರ್ ಮಾಡ್ತಾರೆ. ಕಾಫಿನ ಗ್ರೋ ಮಾಡಿದ್ದಾರೆ ಮತ್ತು ಕ್ಯೂರಿಂಗ್ ಮಾಡ್ತಿದ್ದಾರೆ ಅಷ್ಟೇ, ಪೌಡರ್ ಮಾಡ್ತಿಲ್ಲ, ಜಸ್ಟ್ ಕ್ಯೂರಿಂಗ್ ಆ್ಯಕ್ಟಿವಿಟಿ ಮಾಡ್ತಿದ್ರೆ 75 ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ, 25% ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ ಅದರ ಟೋಟಲ್ ಇನ್ಕಮಿಂದ. ಇನ್ನು ಕಾಫಿನ ಬೆಳೆಯೋದಷ್ಟೆಲ್ಲ, ಕ್ಯೂರ್ ಮಾಡೋದಷ್ಟೆಲ್ಲ, ರೋಸ್ಟಿಂಗ್ ಮಾಡಿ ಅದನ್ನ ಗ್ರೈಂಡ್ ಮಾಡಿ ಪೌಡರಾಗಿ ಕನ್ವರ್ಟ್ ಮಾಡ್ತಿದ್ದಾರೆ, ಆಗ 60% ಅಷ್ಟನ್ನ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳ್ತೀವಿ, ಇನ್ನು 40%ನ ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೆಷ್ಟು ನಮಗೆ ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಷನ್ ಮಾಡುವಂಥ ಕಾನ್ಸೆಪ್ಟ್ ಏನಂತಂದರೆ ಇನ್ಕಮ್ನ ಅಂದರೆ 5 ಕ್ಯಾಟಗರೀಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದೀವಲ್ಲ, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಪ್ರಾಫಿಟ್ ಆ್ಯಂಡ್ ಗೇನ್ ಫ್ರಮ್ ದ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಅದರ್ ಸೋರ್ಸಸ್. ಇದನ್ನು ಹೇಗೆ ಕಂಪ್ಯೂಟ್ ಮಾಡೋದು, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಾವಿಷನ್ಸ್ ಏನು, ಡಿಡಕ್ಷನ್ಸ್ ಹೇಗೆ ತೊಗೊಳ್ತೀವಿ, ಲಯಬಿಲಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, TDS, ಅಡ್ವಾನ್ಸ್ ಟ್ಯಾಕ್ಸ್, ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಎಲ್ಲವನ್ನು ನೆಕ್ಸ್ಟ್ ಪಾರ್ಟ್ನಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ಪಾರ್ಟ್ನ ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಬೇಗ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.